ನಮಸ್ಕಾರ. ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜಿವಲ್ 24x7 ಪ್ರಸ್ತುತಪಡಿಸ್ತಾ ಇರುವಂತಹ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ವಿಭಾಗದ ಸಾರಥ್ಯದಲ್ಲಿ ಹಾಗೆ ಗಿರಿಜಾ ಸರ್ಜಿಕಲ್ಸ್ ಇವರ ಪ್ರಾಯೋಜಕತ್ವದಲ್ಲಿ ನಡೆತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮಾನವನ ದೇಹದಲ್ಲಿ ಕರುಳು ಅಂತ ಹೇಳುವಂಥದ್ದು ಬಹುಮುಖ್ಯ ಪಾತ್ರವನ್ನ ವಹಿಸ್ತದೆ. ಕರುಳಿನ ಆರೋಗ್ಯ ಅಂತ ಹೇಳುವಂಥದ್ದು ನಮ್ಮ ಆರೋಗ್ಯದ ತಳಹದಿ ಅಂತಾನೆ ಹೇಳ್ಬೋದು. ಪಚನ ಕ್ರಿಯೆಯಿಂದ ಪೋಷಕಾಂಶವನ್ನ ಶರೀರಕ್ಕೆ ಕೊಡುವ ತನಕ ಈ ಒಂದು ಕರುಳಿನ ಒಂದು ಪಾತ್ರ ಏನಿದೆ ಇದು ಬಹುಮುಖ್ಯವಾದ ಒಂದು ಪಾತ್ರವನ್ನ ವಹಿಸ್ತದೆ ನಮ್ಮ ದೇಹದಲ್ಲಿ ಅಂತ ಹೇಳ್ಬೋದು. ಹಾಗಿರುವಾಗ ಎಲ್ಲಿಯಾದ್ರೂ ಈ ಒಂದು ಆರೋಗ್ಯದ ಸಮಸ್ಯೆ ಉಂಟಾದ್ರೆ ಯಾವ ರೀತಿಯ ಪರಿಹಾರವನ್ನ ನಾವು ಪಡ್ಕೊಳ್ಬಹುದು ಅಂತ ಹೇಳುವ ಚಿಂತೆ ಪ್ರತಿಯೊಬ್ಬರಿಗೂ ಕೂಡ ಇರ್ತದೆ. ಹಾಗಿರುವಾಗ ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾವು ಕರುಳಿನ ಆರೋಗ್ಯ ಮತ್ತು ಇದರ ಸಮಸ್ಯೆಗಳು ಬಂದ್ರೆ ಇದಕ್ಕೆ ಯಾವ ರೀತಿಯ ಪರಿಹಾರವನ್ನ ನಾವು ಕಂಡುಕೊಳ್ಬಹುದು ಅಂತ ಹೇಳುವುದನ್ನ ಚರ್ಚಿಸಲಿಕ್ಕಿದ್ದೇವೆ. ಈ ಒಂದು ವಿಷಯದ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ನಮ್ಮೊಂದಿಗೆ ಆದರ್ಶ ಹಾಸ್ಪಿಟಲ್ನ ಡಾಕ್ಟರ್ ಸತೀಶ್ ನಾಯಕ್ ಇವರು ಆದರ್ಶ ಹಾಸ್ಪಿಟಲ್ನ ಗ್ಯಾಸ್ಟ್ರೋ ಎಂಟರ್ಲಾಜಿಸ್ಟ್ ಕೂಡ ಆಗಿರ್ತಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ನಮಸ್ಕಾರ ವೀಕ್ಷಕರೇ. ಡಾಕ್ಟರ್, ನೀವೀಗ ಕರುಳಿನ ಒಂದು ಸಮಸ್ಯೆಯ ಬಗ್ಗೆ, ಕರುಳಿನ ಒಂದು ಆರೋಗ್ಯದ ಬಗ್ಗೆ ನಮ್ಮ ಜನರಿಗೆ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದೀರಿ. ಹಾಗಿರುವಾಗ ಕರುಳು ಅಂತ ಹೇಳುವಂಥದ್ದು ನಮ್ಗೆ ನಮ್ಮ ಇಡೀ ಮಾನವನ ದೇಹಕ್ಕೆ ಬಹುಮುಖ್ಯವಾದ ಆರೋಗ್ಯಕ್ಕೆ ಒಂದು ತಳಪಾಯವನ್ನ ನೀಡ್ತದೆ ಅಂತ ಗೊತ್ತಿದೆ. ಚಿಕ್ಕದಿಂದ ಓದುವ ಒಂದು ಅನುಭವವನ್ನ ಹೊಂದಿರುವಾಗ ಖಂಡಿತವಾಗಿ ಸ್ಕೂಲಲ್ಲಿ ನಮ್ಗೆ ಹೇಳ್ತಾರೆ ಕರುಳು ಅಂತ ಹೇಳುವಂಥದ್ದು, ಇಂಟೆಸ್ಟೈನ್ ಹೇಳುವಂಥದ್ದು ಬಹುಮುಖ್ಯವಾದ ಪಾತ್ರವನ್ನ ವಹಿಸ್ತದೆ ಅಂತ. ಯಾವ ರೀತಿಯ ಪಾತ್ರವನ್ನ ಇದು ನಮ್ಮ ದೇಹದಲ್ಲಿ ಹೊಂದಿದೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಕರುಳು ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಇಂಟೆಸ್ಟೈನ್ಸ್ ಅಂತ ಹೇಳ್ತೇವೆ. ಇದು ಒಂದು ಶರೀರದ ಅತಿ ಉದ್ದವಾದ ಅಂಗ ಅಂತ ಹೇಳಿದ್ರೆ ಈ ಸ್ಮಾಲ್ ಇಂಟೆಸ್ಟೈನ್ ಅಥವಾ ಸಣ್ಣ ಕರುಳು ಮತ್ತೆ ಲಾರ್ಜ್ ಇಂಟೆಸ್ಟೈನ್ ದೊಡ್ಡ ಕರುಳು, ಇವೆರಡು ಸೇರಿ ಸಾಧಾರಣ 6 ರಿಂದ 7 ಮೀಟರ್ ಅಷ್ಟು ಉದ್ದ ಇರ್ತವೆ. ಅದರಲ್ಲಿ ಸಣ್ಣ ಕರುಳೇ ಸಾಧಾರಣ 5 ಮೀಟರ್ ಅಷ್ಟು ಉದ್ದ, ಮತ್ತೆ ದೊಡ್ಡ ಕರುಳು ಸಾಧಾರಣ 1 ರಿಂದ 1.5 ಮೀಟರ್ ಉದ್ದ ಇರ್ತದೆ. ಇದು ಉದ್ದ ಅಷ್ಟೇ ಅಲ್ಲ, ಇದರ ಓವರ್ ಆಲ್ ಕೆಲಸ, ಅದು ಏನು ಕಾರ್ಯ ಮಾಡ್ತದೆ ನಮ್ಮ ಶರೀರಕ್ಕಾಗಿ, ಅದು ಕೂಡ ಅಷ್ಟೇ ಒಂದು ಕಾಂಪ್ಲಿಕೇಟೆಡ್ ಆಗಿದೆ. ಮತ್ತು ಅದು ಎಲ್ಲಾ ರೀತಿಯಲ್ಲಿ ನಮ್ಮ ಶರೀರಕ್ಕೆ ಬೇಕಾದ ಪೌಷ್ಟಿಕಾಂಶದಿಂದ ಇಮ್ಯುನಿಟಿವರೆಗೆ ಎಲ್ಲದರಲ್ಲೂ ಕೂಡ ಅದರದೊಂದು ಮುಖ್ಯವಾದ ಉಪಯೋಗ ಇದೆ. ಸೊ ನಾವು ಹೇಳ್ತೇವೆ ಇದು ಒಂದು 7 ಮೀಟರ್ ಇದೆ ಅಂತ. 7 ಮೀಟರ್ ಈ ಮಾನವನದು ಒಂದು ಈ ಅಬ್ಡಾಮಿನಲ್ ಕ್ಯಾವಿಟಿ ಅಥವಾ ಹೊಟ್ಟೆ ಭಾಗ, ಅಷ್ಟು ಸಣ್ಣ ಜಾಗದಲ್ಲಿ ಈ 7 ಮೀಟರ್ನಷ್ಟು ಕರುಳು ಇರ್ತದೆ. ನಾವು ಅದನ್ನು ಓಪನ್ ಮಾಡಿದ್ರೆ ಅಥವಾ ಅದನ್ನು ಡಿಸೆಕ್ಟ್ ಮಾಡಿ ಅದನ್ನು ತೆರೆದಿದ್ರೆ ಅದು ಸಾಧಾರಣ ಅದು ಒಂದು 30 ಸ್ಕ್ವೇರ್ ಮೀಟರ್ ಅಂದ್ರೆ ಒಂದು ಟೆನ್ನಿಸ್ ಕೋರ್ಟ್ ನಷ್ಟು ಆಗ್ಬೋದು ದೊಡ್ಡದು. ಅಷ್ಟು ದೊಡ್ಡ ಅದದು ಸರ್ಫೇಸ್ ಏರಿಯಾ ಇದೆ. ಇದು ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀರ್ಣಕ್ರಿಯೆ, ಇಡೀ ಜೀರ್ಣಕ್ರಿಯೆ ಈ ಕರುಳಿನ ಮುಖಾಂತರವೇ ಆಗ್ಬೇಕು. ನಾವೇನು ಆಹಾರ ತಗೊಳ್ತೀವಿ ಅನ್ನನಾಳದ ಮೂಲಕ ಹೊಟ್ಟೆಗೆ ಹೋಗ್ತದೆ ಅಥವಾ ಜಠರಕ್ಕೆ ಹೋಗ್ತದೆ. ಜಠರದಿಂದ ಅದು ಕ್ರಮಬದ್ಧವಾಗಿ ಕರುಳಿಗೆ ರಿಲೀಸ್ ಆಗ್ತದೆ ಈ ನಮ್ಮ ಆಹಾರ. ಜಠರದಲ್ಲಿ ಸ್ವಲ್ಪ ಮಟ್ಟಿಗೆ ಡೈಜೆಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ. ನಂತರ ಕರುಳಿನಲ್ಲಿ ಮುಖ್ಯವಾದ ಎಲ್ಲ ಡೈಜೆಸ್ಟಿವ್ ಪ್ರೋಸೆಸಸ್ ನಡೀತದೆ. ಸೊ ಸಣ್ಣ ಕರುಳು ಇದಕ್ಕೆ ಪೂರಕವಾಗಿ ಅನೇಕ ಒಂದು ಎನ್ಸೈಮ್ಸ್ ಅಥವಾ ಈ ಡೈಜೆಸ್ಟ್ ಮಾಡಬೇಕಾದ ಆಹಾರವನ್ನು ಯಾವ ರೀತಿಯಲ್ಲಿ ಅದನ್ನು ಸಣ್ಣ ಸಣ್ಣ ಒಂದು ಮಾಲಿಕ್ಯೂಲ್ಸ್ ಅಥವಾ ಸಣ್ಣ ಸಣ್ಣ ಒಂದು ಇದನ್ನು ಅಬ್ಸಾರ್ಬ್ ಮಾಡುವಂತ ಒಂದು ಕಣಕ್ಕೆ ಅದನ್ನು ತಯಾರು ಮಾಡ್ತದೆ. ಹಾಗೆ ತಯಾರು ಮಾಡಿದ ಮೇಲೆ ಆ ಆಹಾರದ ಏನು ಪೌಷ್ಟಿಕಾಂಶ ಇರ್ತದೆ, ಇದು ಕಾರ್ಬೋಹೈಡ್ರೇಟ್ಸ್ ಇರ್ಲಿ, ಮಿನರಲ್ಸ್ ಇರ್ಲಿ, ವೈಟಮಿನ್ಸ್ ಇರ್ಲಿ, ಪ್ರೋಟೀನ್ಸ್ ಇರ್ಲಿ, ಎಲ್ಲ ರೀತಿಯ ಈ ನ್ಯೂಟ್ರಿಯೆಂಟ್ಸ್ ಅನ್ನು ಕರುಳಿನ ಮುಖಾಂತರ ಕರುಳಿನಿಂದ ರಕ್ತದೊಳಗೆ ಅದು ಸೇರ್ತದೆ. ಅಲ್ಲಿಂದ ಅದು ಶರೀರದ ಬೇರೆ ಬೇರೆ ಅಂಗಗಳಿಗೆ ನಮ್ಮ ಉಪಯೋಗಕ್ಕಾಗಿ ಅದನ್ನು ಶರೀರದ ಬೇರೆ ಬೇರೆ ಅಂಗಗಳು ಯೂಸ್ ಮಾಡ್ತವೆ. ಸೊ ಇಷ್ಟು ಮಾಡ್ಲಿಕ್ಕೆ ಈ ಒಂದು ಕಾಂಪ್ಲಿಕೇಟೆಡ್ ಪ್ರಾಸೆಸ್ ನಡೀತದೆ. ನಮ್ಗೆ ಅದು ಹೊರಗಡೆಯಿಂದ ಗೊತ್ತಾಗುದಿಲ್ಲ. ಅದು ಕರುಳು ಅಂದ್ರೆ ಅದು ಒಂದು ಟ್ಯೂಬ್, ಅದರಿಂದ ಈ ಕಡೆಯಿಂದ ಆಹಾರ ತಿಂದ್ರೆ ಅದು ಒಳಗೆ ಡೈಜೆಸ್ಟ್ ಆಗಿ ಮಲವಾಗಿ ಹೊರಗೆ ಹೋಗ್ತದೆ ಅಂತ ಒಂದು ನಂಬಿಕೆ. ಬಟ್ ಅದು ಮಾಡುವ ಕೆಲಸ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಅದರ ಜೊತೆಗೆ ಬೇರೆ ಇದು ಖನಿಜಾಂಶ, ಮಿನರಲ್ಸ್ ಅಂತ ಹೇಳ್ತೇವೆ, ನೀರು, ವಾಟರ್, ಅದನ್ನು ಕೂಡ ಇದು ಅಬ್ಸಾರ್ಬ್ ಮಾಡ್ತದೆ. ಮತ್ತೆ ಎಲ್ಲ ಅಬ್ಸಾರ್ಬ್ ಮಾಡಿ ಉಳಿದಿರುವಂತಹ ವೇಸ್ಟ್ ಅಥವಾ ಯಾವುದು ನಮ್ಮ ಶರೀರಕ್ಕೆ ಬೇಡ ಅದನ್ನು ಅದು ಮಲದ ರೂಪದಲ್ಲಿ ತ್ಯಜಿಸುತ್ತದೆ.
ಸೊ ಇದು ಒನ್ ಬ್ರೀಫ್ ನೋಟ್ ಇದರದ್ದು ಒಂದು ಕರುಳಿನ ಒಂದು ಮುಖ್ಯವಾದ ಕೆಲಸ. ಅಂದ್ರೆ ಕರುಳಿನ ಒಂದು ಕ್ರಿಯೆಯನ್ನ ನೋಡ್ಲಿಕ್ಕೆ ಹೋದ್ರೆ ಇದು ನಮ್ಗೆ ಜೀರ್ಣ ವ್ಯವಸ್ಥೆಗೆ ಕಂಪ್ಲೀಟ್ ಆಗಿ ಒಂದು ಹೆಲ್ಪ್ ಅನ್ನ ಮಾಡ್ತದೆ. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲಾ ಪೋಷಕಾಂಶಗಳನ್ನ ನಮ್ಮ ಶರೀರಕ್ಕೆ ಮುಟ್ಟಿಸುವಲ್ಲಿ ಸಹಕಾರಿಯಾಗ್ತದೆ ಅಂತ. ಹಾಗಾದ್ರೆ ಪಚನ ಕ್ರಿಯೆ ಅಂತ ಹೇಳುವಂತದ್ದು ಇಲ್ಲಿ ಹದಗಿಡ್ಲಿಕ್ಕೆ ಏನಾದ್ರೂ ಒಂದು ತಪ್ಪುಗಳು ನಾವು ಮಾಡ್ತಾ ಇದ್ದೇವಾ? ನಮ್ಮ ಆರೋಗ್ಯದ ಒಂದು ಸಮಸ್ಯೆ ಬರ್ಲಿಕ್ಕೆ ಇದೇ ಕಾರಣವಾಗ್ತದ ಅಂತ ಹೇಳ್ತೀರಾ? ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ಕರುಳು ನಮ್ಮ ಈ ಒಂದು ಜೀರ್ಣಕ್ರಿಯೆಯಲ್ಲಿ ಒಂದು ಮುಖ್ಯ ಪಾತ್ರ ವಹಿಸ್ತದೆ. ಸೊ ನಾವು ತಿನ್ನುವ ಆಹಾರ ಯಾವ ರೀತಿಯಲ್ಲಿ ನಾವು ಅದನ್ನು ತಗೊಳ್ತೇವೆ ಆಹಾರ, ಅದರ ಕ್ರಮ, ಮತ್ತೆ ಅದು ನಡೆಯುವಂತ ಅಂದ್ರೆ ಡೈಜೆಸ್ಟ್ ಆಗುವಂತಹ ಪ್ರೋಸೆಸ್, ಇದೆಲ್ಲ ನಮ್ಮ ಓವರ್ ಆಲ್ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್. ಈಗ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಕರುಳಿನ ಒಂದು ಈ ಎನ್ಸೈಮ್ಸ್ ಏನಿರ್ತದೆ ಅದರಲ್ಲಿ ಏನಾದ್ರೂ ಡೆಫಿಷಿಯನ್ಸಿ ಆಯ್ತು, ಅಥವಾ ಕರುಳಿಗೆ ಬೇಕಾದಂತ ಬೇರೆ ಇದು ಈ ಪಿತ್ತದಿಂದ ಬರುವಂತ ಪಿತ್ತರಸದಿಂದ ಬರುವಂತಹ ಬೇರೆ ಎನ್ಸೈಮ್ಗಳು, ಜಠರದಿಂದ ಬರುವಂತಹ ಬೇರೆ ಎನ್ಸೈಮ್ಗಳು, ಇವುಗಳಲ್ಲಿ ಏನಾದ್ರೂ ಸಮಸ್ಯೆ ಆಯ್ತು. ಈ ಸಮಸ್ಯೆ ಯಾಕೆ ಆಗ್ತದೆ? ಅಗೇನ್ ನಮ್ಮ ಕರುಳಿನ ಮುಖಾಂತರ ಒಳಗೆ ಸೇರಿಕೊಂಡಿರುವ ಕ್ರಿಮಿ ಇರ್ಬೋದು, ಇನ್ಫೆಕ್ಷನ್ ಅಂತ ಹೇಳ್ತೇವೆ, ಕಾಮನ್ ಅಂದ್ರೆ ಫುಡ್ ಪಾಯ್ಸನಿಂಗ್ ಅಂತ ಒಂದು ಕಾಮನ್ ಟರ್ಮ್ ಇದೆ. ಅದು ಕರುಳಿಗೆ ಒಂದು ಸೋಂಕು ಅಥವಾ ಒಂದು ಇನ್ಫೆಕ್ಷನ್. ಅದರಿಂದ ಕರುಳಿನ ಓವರ್ ಆಲ್ ಅಥವಾ ಒಟ್ಟಾರೆ ಒಂದು ಕರುಳಿನ ಹೆಲ್ತ್ ತುಂಬಾ ಬಾಧ್ಯತೆಗೆ ಬರುವ ಸಾಧ್ಯತೆ ಇರ್ತದೆ. ಸೊ ಹಾಗೆ ನೋಡಿದ್ರೆ ಕರುಳಿಗೆ ಸಮಸ್ಯೆ ಬರುವ ಮುಖ್ಯ ಕಾರಣವೇ ಎಕ್ಸ್ಟರ್ನಲ್ ಅಂದ್ರೆ ಆಹಾರದಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತು, ಫುಡ್ ಪಾಯ್ಸನಿಂಗ್ ತರ ಆಯ್ತು, ಅಥವಾ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಯಾವುದೋ ರೀತಿಯ ಒಂದು ಪರ್ಟಿಕ್ಯುಲರ್ ಆಹಾರ ತಕೊಂಡ್ವಿ, ಆ ಸಮಯದಲ್ಲಿ ನಮಗೆ ಕರುಳಿನ ಒಂದು ಈ ಒಂದು ಪ್ರಾಬ್ಲಮ್ಸ್ಗಳು ಅಥವಾ ಸಿಂಪ್ಟಮ್ಸ್ಗಳು ಕಂಡು ಬರ್ತವೆ. ಅಂದ್ರೆ ಹಾಗಾದ್ರೆ ಕರುಳಿನ ಆರೋಗ್ಯಕ್ಕೆ ನಾವು ತಗೊಳ್ಳುವ ಒಂದು ಫುಡ್ಡೇ ಕಾರಣ ಆಗ್ತದೆ. ಆ ಒಂದು ಫುಡ್ ಅಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸವಾದ್ರೂ ಕೂಡ ಅದು ನಮ್ಗೆ ಪರಿಣಾಮವನ್ನ ಬೀರ್ತದೆ. ಹಾಗಿರುವಾಗ ನಮ್ಗೆ ಇಂಟರ್ನಲ್ ನಮ್ಗೆ ಏನ್ ಆಗ್ತಿದೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಹಾಗಾದ್ರೆ ಅಸ್ವಸ್ಥ ಕರುಳಿನ ಒಂದು ಸೂಚನೆ ಏನು ಅಂತ ನೀವು ಹೇಳ್ತೀರಾ? ಕರುಳಿನ ಪ್ರಾಬ್ಲಮ್ಗಳಿಗೆ ಮುಖ್ಯ ಕಾರಣ ಆಹಾರ ಇರ್ಬೋದು, ಬಟ್ ಇಂಟರ್ನಲ್ಲಿ ಕೂಡ ಬೇರೆ ಕಾರಣದಿಂದ ಕೂಡ ಕರುಳಿಗೆ ಸಮಸ್ಯೆ ಬರ್ಬೋದು. ಸೊ ಈಗ ಮುಖ್ಯವಾಗಿ ಕರುಳಿನ ಸಮಸ್ಯೆಗಳು ಯಾವ ರೀತಿ ನಮ್ಗೆ ಗೊತ್ತಾಗ್ತದೆ? ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಆಹಾರದ ಒಂದು ಇಂಡೈಜೆಷನ್ ಅಂತ ಹೇಳಿದ್ರೆ ವ್ಯಕ್ತಿಗೆ ಒಂದು ಅತಿಸಾರ ಅಂದ್ರೆ ಲೂಸ್ ಮೋಷನ್ ತರ ಆಗುವ ಸಾಧ್ಯತೆ ಇರ್ತದೆ. ಇದೇ ಒಂದು ಮೊದಲ ಒಂದು ಸಿಂಪ್ಟಮ್ ಅಂತ ಹೇಳ್ಬೋದು. ಮೊದಲ ಅಂತ ಹೇಳುವುದು ಕಷ್ಟ, ಬಟ್ ಇಂಪಾರ್ಟೆಂಟ್ ಸಿಂಪ್ಟಮ್. ಕರುಳಿಗೆ ಒಂದು ಸಿಂಪ್ಟಮ್ ಅಂತ ಇರೋದಿಲ್ಲ, ಅನೇಕ ರೀತಿಯಲ್ಲಿ ಅದು ತನಗೆ ಯಾವ್ದಾದ್ರು ಸಮಸ್ಯೆ ಆದ್ರೆ ಅದು ನಮಗೆ ನಮ್ಮ ಒಂದು ವಿವೇಚನಕ್ಕೆ ಅದು ಎಡೆ ಮಾಡಿಕೊಡ್ತದೆ. ನಾವು ಅದನ್ನು ಪರ್ಸೀವ್ ಮಾಡ್ತೇವೆ. ಫಸ್ಟ್ ಅಂದ್ರೆ ಒಂದು ಡಯರಿಯಾ, ಎರಡನೇದು ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್. ಅದು ಇನ್ನೊಂದು ಎಕ್ಸ್ಟ್ರೀಮ್. ಒಂದು ಸೈಡ್ ಅಲ್ಲಿ ಡಯರಿಯಾ ಆಯ್ತು, ಇನ್ನೊಂದು ಸೈಡ್ ಅಲ್ಲಿ ಕಾನ್ಸ್ಟಿಪೇಷನ್ ಆಯ್ತು. ಈ ಎರಡು ಸಮಸ್ಯೆ ಕೂಡ ಬರಬಹುದು. ಮೂರನೆಯದು ನೋವು, ಅಂದ್ರೆ ನಮ್ಮ ಈ ಜಠರ ಭಾಗದಲ್ಲಿ ಬರುವಂತಹ ನೋವು. ದೆನ್ ಸ್ವಲ್ಪ ಮುಂದುವರೆದ್ರೆ ಅಲ್ಲಿ ಒಂದು ಜೀರ್ಣಾಂಗದ ಒಂದು ಅಥವಾ ಜೀರ್ಣಕ್ರಿಯೆಯ ಒಂದು ಅಬ್ನಾರ್ಮಲಿಟಿ ಆಗಿ ನಮ್ಗೆ ಶರೀರಕ್ಕೆ ಬೇಕಾದ ಒಂದು ಪೌಷ್ಟಿಕಾಂಶ ಸಿಗದೇ ಇರುವುದು, ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೇವೆ. ಅಂದ್ರೆ ವೆಯ್ಟ್ ಲಾಸ್ ಆಗುವಂತದ್ದು, ಮೈಯಲ್ಲಿ ರಕ್ತ ಕಡಿಮೆ ಆಗುವಂತದ್ದು, ಐರನ್ ಡೆಫಿಷಿಯನ್ಸಿ ಎನಿಮಿಯಾ, B12 ಡೆಫಿಷಿಯನ್ಸಿ ಎನಿಮಿಯಾ, ಎಲ್ಲ ಈ ಖನಿಜಾಂಶ ಎಲ್ಲ ಪೋಷಕಾಂಶ ಕರುಳಿನ ಮುಖಾಂತರವೇ ನಮ್ಮ ಶರೀರಕ್ಕೆ ಹೋಗ್ಬೇಕು. ಈಗ ಕರುಳು ಕೆಲಸ ಮಾಡದಿದ್ರೆ ಇವುಗಳೆಲ್ಲ ಒಂದು ಡಿಫಿಷಿಯನ್ಸಿ ಬರ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಅದರ ಜೊತೆಗೆ ಈ ಕೆಲವೊಮ್ಮೆ ವಾಮಿಟಿಂಗ್, ಕರುಳಿನ ಸಮಸ್ಯೆಯಲ್ಲಿ ಕೂಡ ವಾಮಿಟಿಂಗ್ ಆಗ್ಬೋದು. ನಾವು ಕೆಲವೊಮ್ಮೆ ಜಠರದ ಸಮಸ್ಯೆಯಲ್ಲಿ ಮಾತ್ರ ವಾಮಿಟಿಂಗ್ ಅಂತ ಅನ್ಸ್ಕೊಂಡ್ರೆ ಅದು ತಪ್ಪು. ಕರುಳಿನ ಸಮಸ್ಯೆಯಲ್ಲಿ ಕೂಡ ವಾಮಿಟಿಂಗ್ ಆಗುವ ಸಾಧ್ಯತೆ ಇರ್ತದೆ. ದೊಡ್ಡ ಕರುಳಿನ ಸಮಸ್ಯೆಯಲ್ಲಿ ಬೇದಿಯಲ್ಲಿ ರಕ್ತ ಹೋಗುವಂತದ್ದು, ಬೇದಿಯಲ್ಲಿ ಕೆಲವೊಮ್ಮೆ ಸಿಂಬಳ ತರ ಹೋಗುವಂತದ್ದು. ಸೊ ಈ ರೀತಿದು ಸಮಸ್ಯೆ ಕೂಡ ಬರುವ ಸಾಧ್ಯತೆ ಇರ್ತದೆ. ಸೊ ಮುಖ್ಯವಾಗಿ ಕರುಳಿನ ಯಾವ ಭಾಗಕ್ಕೆ ಏನು ಸಮಸ್ಯೆ ಆಗಿದೆ ಅದರ ಮೇಲೆ ಹೊಂದಿಕೊಂಡ ಹಾಗೆ ಒಂದು ಸಿಂಪ್ಟಮ್ಸ್ ಅಥವಾ ಪ್ರಾಬ್ಲಮ್ಸ್ ಬರುವ ಸಾಧ್ಯತೆ ಇರ್ತದೆ. ಹಾಗಾದ್ರೆ ಡಾಕ್ಟರ್, ಅಪೌಷ್ಟಿಕ ಆಹಾರವನ್ನ ನಾವು ಸೇವಿಸಿದ್ರೆ ಅದು ಯಾವ ರೀತಿಯ ಒಂದು ಪರಿಣಾಮವನ್ನ ಬೀರ್ತದೆ ಹೇಳ್ಬೋದಾ? ಅಪೌಷ್ಟಿಕ ಆಹಾರ ಅಂದ್ರೆ ಯಾವುದೇ ರೀತಿಯಲ್ಲಿ ಏನು ನಮ್ಗೆ ಬೇಕಾದಂತ
ವೈಟಮಿನ್ಸ್ ಅಥವಾ ಮಿನರಲ್ಸ್ ಅಥವಾ ಪ್ರೋಟೀನ್ಸ್ ಇಲ್ಲದೆ ಇರುವಂತಹ ಆಹಾರ ಅಥವಾ ನಮ್ಗೆ ಬೇಕಾದ ಯಾವುದೇ ಒಂದು ವಸ್ತು ಅದರಲ್ಲಿ ಸಿಗೋದಿಲ್ಲ. ಜಂಕ್ ಫುಡ್ ಅಂತ ಹೇಳ್ತೇವೆ ನಾವು ಆನ್ ಕಾಮನ್ ಟರ್ಮ್ ಅಲ್ಲಿ. ಇಂಥ ಆಹಾರದಲ್ಲಿ ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಕರುಳಿನ ಒಂದು ನಾವು ಆಹಾರ ತಿಂದು ನಮ್ಗೆ ಹೊಟ್ಟೆ ತುಂಬಿದ ಒಂದು ಅನುಭವ ಬರ್ತದೆ, ಬಟ್ ನಮಗೆ ಶರೀರಕ್ಕೆ ಬೇಕಾದ ಯಾವುದೇ ರೀತಿಯ ಒಂದು ಪೌಷ್ಟಿಕಾಂಶ ಅದರಲ್ಲಿ ಲಭಿಸುವುದಿಲ್ಲ. ಜೊತೆಗೆ ಅದು ಕರುಳಿನ ಒಂದು ಒಳಗಿನ ಒಂದು ಓವರ್ ಆಲ್ ಅಟ್ಮಾಸ್ಫಿಯರ್ ಅನ್ನು ಹಾಳುಗೆಡುತ್ತದೆ. ಅದು ಹೇಗೆ? ಅದು ಕರುಳಿನಲ್ಲಿ ಒಂದು ಕರುಳು ಅಂದ್ರೆ ಒಂದು ಇಟ್ಸ್ ಅದೊಂದು ಸ್ಯಾಂಕ್ಚುರಿ ಯಾಕಂತ ಹೇಳಿದ್ರೆ ಅದರಲ್ಲಿ ನ್ಯೂಮರಸ್ ಬಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಇರ್ತವೆ. ಆಯ್ತಾ? ಈ ಬ್ಯಾಕ್ಟೀರಿಯಾಗಳು ನಮ್ಮ ಒಂದು ಫ್ರೆಂಡ್ ತರ, ನಾವು ಅದನ್ನು ಸಿಂಬಯೋಟಿಕ್ ರಿಲೇಷನ್ ಅಂತ ಹೇಳ್ತೇವೆ. ಆ ಬ್ಯಾಕ್ಟೀರಿಯಾ ನಮಗೆ ಬೇಕು, ನಮಗೆ ಆ ಬ್ಯಾಕ್ಟೀರಿಯಾ ಬೇಕು. ಸೊ ಎರಡೂ ಒಂದರ ಮೇಲೆ ಒಂದು ಹೊಂದ್ಕೊಂಡಿರ್ತವೆ. ಈ ಜಂಕ್ ಫುಡ್ಗಳು ಆ ಬ್ಯಾಕ್ಟೀರಿಯಾದ ಒಂದು ಮೆಟಬಾಲಿಸಮ್ ಅನ್ನು ಹಾಳುಗೆಡವಿ ಅಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇದ್ದದ್ದನ್ನು ಬ್ಯಾಡ್ ಬ್ಯಾಕ್ಟೀರಿಯಾಗಿ ಕನ್ವರ್ಟ್ ಮಾಡ್ತದೆ. ಗುಡ್ ಬ್ಯಾಕ್ಟೀರಿಯಾ ಲೆವೆಲ್ ಕಡಿಮೆ ಆಗ್ತದೆ, ಬ್ಯಾಡ್ ಬ್ಯಾಕ್ಟೀರಿಯಾ ಬೆಳಿಬಹುದು. ಸೊ ಅದು ಓವರ್ ಆಲ್ ಒಂದು ಇಂಟೆಸ್ಟೈನ್ ಇದು ಅದರ ಕ್ಷಮತೆ ಅಥವಾ ಅದರ ಒಂದು ವರ್ಕಿಂಗ್ ಕೆಪಾಸಿಟಿಯನ್ನು ಕಡಿಮೆ ಮಾಡ್ತದೆ, ಕಡಿಮೆ ಮಾಡ್ತದೆ. ಸೊ ಅದರಿಂದ ನಮ್ಗೆ ಪೌಷ್ಟಿಕಾಂಶವೂ ಸಿಗೋದಿಲ್ಲ, ಆ ಕಡೆ ಇಂಟೆಸ್ಟೈನ್ ಇದು ಒಂದು ಕೆಲಸ ಮಾಡುವಂತ ಕೆಪಾಸಿಟಿನೂ ಹಾಳಾಗ್ತದೆ. ಸೊ ಜಂಕ್ ಫುಡ್ ಇಸ್ ಜಸ್ಟ್ ಅ ಜಂಕ್. ಸೊ ಆ ರೀತಿ ನಾವು ಅಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿಯನ್ನು ಪಡೆದು ಅದನ್ನು ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ನೋಡ್ಬೇಕು. ಹಾಗಾದ್ರೆ ಈ ಒಂದು ಪ್ರಿಸರ್ವ್ಡ್ ಫುಡ್ ಅಂತ ಹೇಳ್ತೇವೆ, ಇದು ಕೂಡ ಇದೇ ಒಂದು ಪಟ್ಟಿಗೆ ಸೇರ್ತದ? ಪ್ರಿಸರ್ವ್ಡ್ ಫುಡ್ ಒಂದು ಬೇರೆನೆ ಇದು ಕಾನ್ಸೆಪ್ಟ್. ಅಂದ್ರೆ ಪ್ರಿಸರ್ವ್ಡ್ ಫುಡ್ ಅಲ್ಲಿ ಪೋಷಕಾಂಶ ಇರ್ತದೆ, ದರ್ ಇಸ್ ನೋ ಅಂದ್ರೆ ಇದು ಇರೋದಿಲ್ಲ. ಅಂದ್ರೆ ಅಂತ ಹೇಳಿ ಇಟ್ಸ್ ನಾಟ್ ಲೈಕ್ ಅ ಟೋಟಲಿ ಜಂಕ್ ಫುಡ್. ಇದರಲ್ಲಿ ಪೋಷಕಾಂಶ ಇರ್ತದೆ, ಬಟ್ ಅದಕ್ಕೆ ಒಂದು ಪ್ರಿಸರ್ವೇಟಿವ್ಸ್ ಅಂತ ಆಡ್ ಮಾಡ್ತಾರೆ. ಈ ಪ್ರಿಸರ್ವೇಟಿವ್ಸ್ ಏನಿರುತ್ತೆ, ಕೆಲವೊಂದು ಪ್ರಿಸರ್ವೇಟಿವ್ಸ್ ಕ್ಯಾನ್ ಬಿ ಪ್ರಾಬ್ಲಮ್ಯಾಟಿಕ್. ಅದು ಫುಡ್ ಅಲರ್ಜಿ ಅಂದ್ರೆ ಕೆಲವರಿಗೆ ಪ್ರಿಸರ್ವೇಟಿವ್ಸ್ ಇಂದ ಕರುಳಿನ ಒಂದು ಮೇಲ್ಮೈಯಲ್ಲಿ ಸಮಸ್ಯೆ ಆಗುವಂತದ್ದು, ಒಂದು ನಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಅದು ದುಷ್ಪರಿಣಾಮ ಬೀರಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಕರುಳಿನ ಅಗೇನ್ ಕ್ಷಮತೆಯನ್ನು ಕಡಿಮೆ ಮಾಡುವಂತದ್ದು. ಮತ್ತೆ ಕೆಲವೊಂದು ತೊಂದರೆಗಳು, ಈಗ ನಾವು ಇನ್ಫ್ಲಮೇಟರಿ ಬವೆಲ್ ಡಿಸೀಸ್, ಕ್ರೋನ್ಸ್ ಡಿಸೀಸ್ ಅಂತೆಲ್ಲ ಹೇಳ್ತೇವೆ, ಅದಕ್ಕೆ ಕೂಡ ಈ ತರ ಒಂದು ಪ್ರಿಸರ್ವೇಟಿವ್ ಅಥವಾ ಈ ಪಾಶ್ಚಾತ್ಯ ಆಹಾರ ಶೈಲಿ, ವೆಸ್ಟರ್ನ್ ಟೈಪ್ ಡಯಟ್ ಅಲ್ಲಿ ಜಾಸ್ತಿ ಎಲ್ಲ ಸ್ಟೋರ್ಡ್ ಫುಡ್ ಯೂಸ್ ಮಾಡ್ತಾರೆ. ಅಂತಹ ಒಂದು ಆಹಾರ ಶೈಲಿಯಲ್ಲಿ ಇದು ಕರುಳಿನ ಒಂದು ಸಮಸ್ಯೆಗೆ ಎಡೆ ಮಾಡಿಕೊಡ್ಲಿಕ್ಕೆ ಸಾಧ್ಯತೆ ಇರ್ತದೆ. ಹಾಗಾದ್ರೆ ಈ ಜೀರ್ಣಕ್ರಿಯೆ ಅಂತ ಹೇಳುವಾಗ ಮನುಷ್ಯನು ಎಲ್ಲಾ ರೀತಿಯಲ್ಲೂ ಆಲೋಚನೆ ಮಾಡ್ಬೇಕಾಗ್ತದೆ. ಇದರಲ್ಲಿ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ ಏನು, ಮತ್ತೆ ಕಾನ್ಸ್ಟಿಪೇಷನ್ ಒಂದು ಚಿಕ್ಕ ಸಮಸ್ಯೆಯ ಅಥವಾ ಇದು ದೊಡ್ಡ ಸಮಸ್ಯೆಗೂ ಕೂಡ ಕಾರಣವಾಗ್ತದ ಅಂತ ಹೇಳ್ತೀರಾ? ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಮಲಬದ್ಧತೆ ಅಂತ ಹೇಳ್ತೇವೆ. ಅಂದ್ರೆ ಮೋಷನ್ ಸರಿಯಾಗಿ ಹೋಗದೆ ಇರುವಂತದ್ದು. ಅದು ಒಂದು ವ್ಯಕ್ತಿಗೆ ಅತಿ ಕಷ್ಟವಾಗಿ ಹೋಗ್ಬೋದು, ಇಲ್ಲ ಹೋಗದೆ ಇರ್ಬೋದು, ಇಲ್ಲ 3-4 ದಿನಕ್ಕೊಮ್ಮೆ ಅವರು ಅದನ್ನು ಪಾಸ್ ಮಾಡಬಹುದು, ಮೋಷನ್ ಪಾಸ್ ಮಾಡಬಹುದು. ಇದಕ್ಕೆಲ್ಲ ನಾವು ಒಂದು ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ಲೋಕಾಭಿಪ್ರಾಯ ಅಂದ್ರೆ ಒಂದು ಸ್ಲ್ಯಾಂಗ್ ಅಲ್ಲಿ ಜನರು ಮಾತಾಡುವ ಒಂದು. ಬಟ್ ಮೆಡಿಕಲಿ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ ನಾವು ಈ ಕರುಳಿನ ಈ ಮೂವ್ಮೆಂಟ್ ಸ್ಲೋ ಆಗಿ ಕರುಳಿನ ಈ ವೇಸ್ಟ್ ಪ್ರಾಡಕ್ಟ್ಸ್ ಮೋಷನ್ ಏನಿರುತ್ತೆ ಅದನ್ನು ಹೊರಗೆ ಹಾಕಲು ಒಂದು ಕಷ್ಟ. ಸೊ ಅದು ಕೆಲವು ವ್ಯಕ್ತಿಗಳು ಮೋಷನ್ ಪಾಸ್ ಮಾಡದೆ ಸಹ ಪ್ರಾಬ್ಲಮ್ ಮಾಡ್ಬೋದು, ಕೆಲವು ವ್ಯಕ್ತಿಗಳಿಗೆ ಅದು ಮೋಷನ್ ಮಾಡೋ ಒಂದು ಪ್ರಾಸೆಸ್ಸೇ ಕಷ್ಟ ಆಗ್ಬೋದು. ಸೊ ಈ ಎರಡನ್ನು ನಾವು ಕಾನ್ಸ್ಟಿಪೇಷನ್ ಅಂತ ಹೇಳ್ಬೋದು. ಕಾನ್ಸ್ಟಿಪೇಷನ್ ಆಕ್ಚುಲಿ ಒಂದು ಕಾಯಿಲೆ ಅಲ್ಲ, ಕಾನ್ಸ್ಟಿಪೇಷನ್ ಕಾಯಿಲೆ ಒಂದು ಲಕ್ಷಣ. ಸೊ ಇಟ್ ಈಸ್ ಅ ಸಿಂಪ್ಟಮ್ ಆಫ್ ಅ ಪರ್ಟಿಕ್ಯುಲರ್ ಡಿಸೀಸ್. ಸೊ ಹಲವು ಕಾಯಿಲೆಗಳಲ್ಲಿ ಕಾನ್ಸ್ಟಿಪೇಷನ್ ಬರ್ಬೋದು. ಈ ಕೆಲವು ನಾವು ನೋಡ್ತೇವೆ, ಕೆಲವರು ಸಾಮಾನ್ಯವಾಗಿ ಅಂದ್ರೆ ಅವರಿಗೆ ನಾರ್ಮಲ್ ಅದು 3 ದಿನಕ್ಕೊಮ್ಮೆ ಮೋಷನ್ ಪಾಸ್ ಮಾಡ್ತಾರೆ. ನಮ್ಮ ಹತ್ರ ಬಂದು ಕೇಳ್ತಾರೆ, ನಾನು 3 ದಿನಕ್ಕೊಮ್ಮೆ ಮೋಷನ್ ಪಾಸ್ ಮಾಡ್ತೇನೆ, ಏನಾದ್ರು ಸಮಸ್ಯೆ ಉಂಟಂತ. ಈಗ ಅದು ಸಣ್ಣ ಪ್ರಾಯದಿಂದಲೂ ಅವರು ಅದೇ ರೀತಿ ಒಂದು ಫ್ರೀಕ್ವೆನ್ಸಿಯನ್ನು ಮೇಂಟೈನ್ ಮಾಡಿಕೊಂಡಿದ್ರೆ ಅದು ಕಾಯಿಲೆ ಅಲ್ಲ. ಅವರ ಕರುಳು ಆ ಸ್ಪೀಡ್ ಅಲ್ಲಿ ಮೂವ್ ಆಗ್ತದೆ, ಅವರ ಕರುಳು ಮತ್ತೆ ಅವರ ದೇಹಕ್ಕೆ ಅದು ಒಗ್ಗಿಕೊಂಡಿದೆ, ಅದರಿಂದ ಅವರಿಗೆ ಸಮಸ್ಯೆ ಆಗುದಿಲ್ಲ. ಬಟ್ ಒಬ್ಬ ಮನುಷ್ಯ ಮೊದಲಿನಿಂದ ಡೈಲಿ ಪಾಸ್ ಮಾಡುವಂತವನು ಈಗ 3-4 ದಿನಕ್ಕೊಮ್ಮೆ ಪಾಸ್
ಮೋಷನ್ ಪಾಸ್ ಮಾಡ್ತಾನೆ ಅಂತ ಹೇಳಿದ್ರೆ ಆವಾಗ ನಾವು ಅದನ್ನು ಡೆಫಿನೆಟ್ ಒಂದು ಸಿಂಪ್ಟಮ್ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ. ಇದು ಆಗ್ಲಿಕ್ಕೆ ಹಲವು ಕಾರಣ ಇರ್ಬೋದು. ಒಂದು ಡಿಹೈಡ್ರೇಷನ್ ಇಂದ ಹಿಡಿದು ಕರುಳಿನ ಒಂದು ಏನ್ ಹೇಳ್ತೇವೆ ಸ್ಲೋ ಅಂದ್ರೆ ಕರುಳು ಸ್ಲೋ ಮೂವ್ಮೆಂಟ್ ಆಗುವಂತದ್ದು, ಇಲ್ಲ ಕರುಳಿನಲ್ಲಿ ಏನಾದ್ರು ಅಡ್ಡ ಅಂದ್ರೆ ಬ್ಲಾಕ್ ಆಗುವಂತದ್ದು, ಅಂದ್ರೆ ಗೆಡ್ಡೆ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಅಂತ ಇವನ್ ಕಾರಣದಲ್ಲಿಯೂ ಕೂಡ ಕಾನ್ಸ್ಟಿಪೇಷನ್ ಆಗುವ ಸಮಸ್ಯೆ ಇರ್ತದೆ. ಸೊ ಕಾನ್ಸ್ಟಿಪೇಷನ್ ಎಂಬುದು ಒಂದು ಸಿಂಪ್ಟಮ್. ಇದು ಅನೇಕ ಪ್ರಾಬ್ಲಮ್ಗಳಲ್ಲಿ ನಾವು ನೋಡ್ತೇವೆ. ಅಂದ್ರೆ ಇದನ್ನ ಚಿಕ್ಕ ಸಮಸ್ಯೆ ಅಂತ ಹೇಳಲಿಕ್ಕೂ ಬರುವುದಿಲ್ಲ, ಇದು ಕೆಲವೊಂದು ಕಾರಣಗಳಿಂದ ಕೂಡ ಬರ್ಬೋದು. ಕಾರಣವನ್ನ ಫಸ್ಟ್ ಪತ್ತೆ ಹಚ್ಚಬೇಕಾಗ್ತದೆ ಅಂತ. ಹಾಗಿರುವಾಗ ಮತ್ತೆ ಕೆಲವರಿಗೆ ಅಂದ್ರೆ ಈಗ ನಾವು ಸ್ವಲ್ಪ ಊಟವನ್ನ ತಿಂದು ಅಥವಾ ತಿಂಡಿಯನ್ನ ತಿಂದ ಮೇಲೆ ಕೂಡಲೇ ಅವರು ವಾಶ್ರೂಮಿಗೆ ಹೋಗ್ತಾರೆ. ಇದಕ್ಕೆ ಏನು ಕಾರಣ ಇರ್ಬೋದು? ಅಲ್ಲಿಂದ್ರೆ ಜೀರ್ಣಕ್ರಿಯೆ ವ್ಯವಸ್ಥೆ ತಪ್ಪಾಗಿರ್ತದ ಅಥವಾ ತಿಂದ ಆಹಾರ ಅವರ ಮೇಲೆ ಪ್ರಭಾವವನ್ನ ಬೀರ್ತದ ಅಂತ ಹೇಳ್ತೀರಾ? ಇದು ನೀವೀಗ ಕೇಳಿದ ಪ್ರಶ್ನೆ ಅದರ್ ಎಕ್ಸ್ಟ್ರೀಮ್. ಒಂದು ಎಕ್ಸ್ಟ್ರೀಮ್ ಅಲ್ಲಿ ಕಾನ್ಸ್ಟಿಪೇಷನ್ ಆದ್ರೆ ಇನ್ನೊಂದು ಎಕ್ಸ್ಟ್ರೀಮ್ ಅಲ್ಲಿ ಡಯೇರಿಯಾ. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಕರುಳು ನಿಧಾನವಾಗಿ ಚಲಿಸ್ತದೆ, ಇಲ್ಲಿ ಕರುಳು ಬೇಗ ಫಾಸ್ಟ್ ಮೂವ್ಮೆಂಟ್ ಇರ್ತದೆ. ಸೊ ನಾವು ತಿಂದ ಆಹಾರ ಕಂಪ್ಲೀಟ್ ಆಗಿ ಜೀರ್ಣಕ್ರಿಯೆ ನಡೆಯಲು ಒಂದು 72 ಅವರ್ಸ್ ಬೇಕಾಗ್ತದೆ. 48 to 72 ಅವರ್ಸ್ ಅಂತ ಹೇಳ್ತೇವೆ. ಇಲ್ಲಿ ಈ ತರ ಪ್ರಾಬ್ಲಮ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕರುಳು ಫಾಸ್ಟ್ ಮೂವ್ ಆಗ್ತದೆ. ಫಾಸ್ಟ್ ಮೂವ್ ಆಗುವಾಗ ಏನಾಗ್ತದೆ, ನಾವು ಆಹಾರ ತಿಂತೇವೆ, ಆಹಾರ ತಿಂದಾಗ ಮೇಲಿನ ಒಂದು ಜಠರದಲ್ಲಿ ಒಂದು ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂದ್ರೆ ಹೊಟ್ಟೆಯಲ್ಲಿ ಆಹಾರ ಬಿದ್ದ ಕೂಡಲೇ ಅದು ಸಿಗ್ನಲ್ ಕಳಿಸ್ತದೆ ಕರುಳಿಗೆ, ನೀನು ಅಲ್ಲಿ ಖಾಲಿ ಮಾಡು, ನಂಗೆ ಇಲ್ಲಿ ತುಂಬಬೇಕು ಅಂತ. ಸೊ ಅದು ಆ ಒಂದು ರಿಫ್ಲೆಕ್ಸ್ ಅದು ನ್ಯಾಚುರಲ್. ಅಂದ್ರೆ ಸಣ್ಣ ಮಕ್ಕಳಲ್ಲಿ ನಾವು ನೋಡ್ತೇವೆ, ಫೀಡ್ ಮಾಡಿದ ತಕ್ಷಣ ಅವರು ಮೋಷನ್ ಪಾಸ್ ಮಾಡ್ತಾರೆ. ಬಟ್ ಏನಾಗ್ತದೆ, ಬೆಳೀತಾ ಬೆಳೀತಾ ಒಂದು ಲರ್ನ್ಡ್ ಬಿಹೇವಿಯರ್ ಬರ್ತದೆ ನಮ್ಗೆ, ನಮ್ಮ ಮನಸ್ಸಿಗೆ ಒಂದು ಅಲ್ಲಿ ಒಂದು ನರ್ವ್ ಒಂದು ರಿಫ್ಲೆಕ್ಸ್ ಆರ್ಕ್ ಒಂದು ಫಾರ್ಮ್ ಆಗ್ತದೆ. ಎಂತ ಹೇಳಿದ್ರೆ ನಾನು ಎಲ್ಲೆಲ್ಲಿ ಮೋಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಒಂದು ಸ್ಪೆಸಿಫಿಕ್ ಸೋಷಿಯಲ್ ಡಿಫೈನ್ಡ್ ಸ್ಟ್ರಕ್ಚರ್ ಅಲ್ಲಿ ವಾಶ್ರೂಮ್ ಇದ್ರೆ ಅಥವಾ ಅದಕ್ಕೆ ಪೂರಕವಾದ ಒಂದು ವ್ಯವಸ್ಥೆ ಇದ್ರೆ ಆ ಟೈಮಲ್ಲಿ ಅಷ್ಟೇ ಮೋಷನ್ ಮಾಡ್ಲಿಕ್ಕೆ ಒಂದು ಅದು ನಮ್ದು ಲರ್ನ್ಡ್ ಬಿಹೇವಿಯರ್, ಅದು ಹುಟ್ಟಿದಿಂದ ಬರುವಂತ ಬಿಹೇವಿಯರ್ ಅಲ್ಲ. ಸೊ ಇದು ಇರುವಾಗ ಕೆಲವೊಮ್ಮೆ ಈ ಕರುಳಿನ ಒಂದು ಇಂಬ್ಯಾಲೆನ್ಸ್ ಅಥವಾ ಕರುಳು ಫಾಸ್ಟ್ ಮೂವ್ ಆಗುವಾಗ ನಾವು ಆಹಾರ ಬಿದ್ದ ಕೂಡಲೇ ಆ ಮೋಷನ್ ಹೋಗುವಂತದ್ದು ಒಂದು ಆ ಓಲ್ಡ್ ರಿಫ್ಲೆಕ್ಸ್ ವಾಪಸ್ ಬಂದ ಹಾಗೆ. ಸೊ ಅದು ನಾವು ತೊಂದರೆ ಅಂತ ಹೇಳುವುದು ಯಾವತ್ತು ತೊಂದರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ಅದು ಕೂಡ ಒಂದು ತೊಂದರೆಯ ಲಕ್ಷಣ ಆಗ್ಬಹುದು. ಅಂತ ಹೇಳಿದ್ರೆ ಇವನ್ ಕರುಳಲ್ಲಿ ಈ ಹುಣ್ಣಾಗುವಂಥದ್ದು ಇನ್ಫ್ಲಮೇಟರಿ ಬೌವೆಲ್ ಡಿಸೀಸ್ ಅಂತ ಹೇಳ್ತೇವೆ, ಅಥವಾ ಕರುಳಿನ ಈ ಪಾಲಿಪ್ಸ್ ಅಥವಾ ದುರ್ಮಾಂಸ ಬೆಳೆಯೋದು, ಕ್ಯಾನ್ಸರ್ ಆಗಿರೋದು, ಇದರಲ್ಲೂ ಕೂಡ ಈ ರೀತಿ ಸಮಸ್ಯೆ ಬರುವ ಸಾಧ್ಯತೆ ಇರ್ತದೆ. ಸೊ ಈ ಸಿಂಪ್ಟಮ್ ಬಂದ್ರು ಕೂಡ, ಅಥವಾ ಮೊದಲು ಯಾರಿಗೂ ಈ ಸಿಂಪ್ಟಮ್ ಇರ್ಲಿಲ್ಲ ಅಂತವರಿಗೆ ಈ ರೀತಿ ಸಮಸ್ಯೆ ಬಂದ್ರೆ ನಾವು ಅದನ್ನು ಅವಲೋಕಿಸಬೇಕಾಗ್ತದೆ, ಇವ್ಯಾಲ್ಯುಯೇಟ್ ಮಾಡಬೇಕಾಗ್ತದೆ. ಡಾಕ್ಟರ್, ಹಾಗೆ ನಾವು ಈಗ ಸಾಮಾನ್ಯವಾಗಿ ನೋಡ್ಲಿಕ್ಕೆ ಹೋದ್ರೆ ಜನರಿಗೆ ಒಂದು ತಲೆಯಲ್ಲಿ ಇರ್ತದೆ, ಏನಾದ್ರೂ ಒಂದ್ ಸ್ವಲ್ಪ ಆಚೆ ಈಚೆ ಆದ್ರೆ ಅಸಿಡಿಟಿ ಸಮಸ್ಯೆ ಇರಬೇಕು, ನಿಮ್ಗೆ ಗ್ಯಾಸ್ಟ್ರಿಕ್ ಆಗಿದೆ ಇರಬೇಕು ಅಂತ ಹೇಳುವ ಒಂದು ಮನಸ್ಸಿಗೆ ಬರುವಂತದ್ದು. ಸೊ ಅದಕ್ಕಾಗಿ ಅವರು ಬೇರೆ ಬೇರೆ ರೀತಿಯ ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ತಾ ಹೋಗ್ತಾರೆ, ಡಾಕ್ಟರ್ಸ್ಗೆ ಕನ್ಸಲ್ಟ್ ಮಾಡೋದಿಲ್ಲ. ಇದು ಯಾವುದೇ ರೀತಿಯಲ್ಲಿ ಕರುಳಿನ ಸಮಸ್ಯೆಯ ಅಥವಾ ಇದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನ ಹೇಳ್ತೀರಾ ನೀವು? ಯಾವುದೇ ತೊಂದರೆಗೆ ನಾವು ಒಂದು ವೈದ್ಯರ ಒಂದು ಸಲಹೆ ಇಲ್ಲದೆ ಮೆಡಿಸಿನ್ ತಕೊಳ್ಳುವುದು ತಪ್ಪು. ಯಾಕಂತ ಹೇಳಿದ್ರೆ ಪ್ರತಿ ಮೆಡಿಸಿನ್ಗೆ ಅದರದ್ದೇ ಒಂದು ಮೆಟಬಾಲಿಸಮ್ ಇರ್ತದೆ, ಅದರದ್ದೇ ಒಂದು ಲಿಸ್ಟ್ ಆಫ್ ಇಫೆಕ್ಟ್ಸ್ ಇರ್ತದೆ, ಲಿಸ್ಟ್ ಆಫ್ ಸೈಡ್ ಇಫೆಕ್ಟ್ಸ್ ಇರ್ತದೆ. ಅದು ನಮ್ಮ ಶರೀರದೊಳಗೆ ಅಂದ್ರೆ ಕರುಳಿಗೆ ಹೋಗಿ ಅಲ್ಲಿಂದ ಅಬ್ಸಾರ್ಬ್ ಆಗಿ ನಮ್ಮ ರಕ್ತ ಸಂಚಾರ ಒಳಗೆ ಹೋಗಿ ಲಿವರ್ ಅಲ್ಲಿ ಅಥವಾ ಕಿಡ್ನಿಯಲ್ಲಿ ಹೋಗಿ ಅಲ್ಲಿ ಅದು ಕ್ಲಿಯರ್ ಆಗಿ ಶರೀರದಿಂದ ಹೊರಗೆ ಹೋಗ್ಬೇಕು. ಸೊ ಈ ಕಾಂಪ್ಲೆಕ್ಸ್ ಪ್ರೋಸೆಸ್ ಅಲ್ಲಿ ಈಗ ಎಕ್ಸಾಂಪಲ್ ತಕೊಳ್ಳಿ, ಒಂದು ಸುಮಾರು ಜನ ನೋಡ್ತೇವೆ ನಾವು, ಎಲ್ಡರ್ಲಿ ಪೀಪಲ್, ಅವರಿಗೆ ಈ ಒಂದು ಲೆಗ್ ಪೇನ್ ಇರ್ತದೆ, ಗಂಟು ನೋವು ಇರ್ತದೆ, ನೀ ಪೇನ್. ಅವರು ನೋವು ಬಂತು ಅಂತ ಹೇಳಿದ್ರೆ ಒಂದು ಪೇನ್ ಕಿಲ್ಲರ್ಸ್ ತಗೊಳ್ತಾರೆ. ಫಸ್ಟಿಗೆ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಇಷ್ಟು ದಿನ ತಕೊಳ್ಳಿ ಅಂತ, ಅವರಿಗೆ ಅದು ಒಳ್ಳೇದಾಗ್ತದೆ. ಸೊ ನಂತರ ಅವರದನ್ನು ಅವಾಗ ಯಾವಾಗ ನೋವು ಬರ್ತದೆ ಅವಾಗ ತಗೊಳ್ತಾ ಇರ್ತಾರೆ. ಬಟ್ ಅದು ಪ್ರಾಬ್ಲಮ್ ಏನ್ ಮಾಡ್ತದೆ, ಕರುಳಲ್ಲಿ ಮತ್ತು ಜಠರದಲ್ಲಿ ಅದು ಅಲ್ಸರ್ ಮಾಡುವ ಸಾಧ್ಯತೆ ಇರ್ತದೆ. ಸೊ ಆ ರೀತಿ ಅಲ್ಸರ್ ಆಗಿ ಅಲ್ಲಿಂದ ಸಣ್ಣ ಪುಟ್ಟ ಬ್ಲೀಡಿಂಗ್ ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣುದಿಲ್ಲ, ಅದು ಮಲದಲ್ಲಿ ಮಿಕ್ಸ್ ಆಗಿ ಹೋಗ್ತದೆ. ಸೊ ಕ್ರಮೇಣ ಮೈಯಲ್ಲಿ ರಕ್ತ ಅಂಶ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ಒಂದು ಕಾಮನ್ ಕಾಸ್ ನಾನು ಹೇಳುವಂತದ್ದು. ನಾವು ಈ ರೀತಿ ಸುಮಾರು ಪೇಷಂಟ್ ಅನ್ನು ನೋಡ್ತೇವೆ, ರಕ್ತ ಕಡಿಮೆ ಆಗಿದೆ ಅಂತ ಹೇಳಿ ಬರ್ತಾರೆ, ಮತ್ತೆ ಇವ್ಯಾಲ್ಯುಯೇಟ್ ಮಾಡುವಾಗ ಈ ರೀತಿ ಪೇನ್ ಕಿಲ್ಲರ್ಸ್ ತಗೊಂಡು ರಕ್ತ ಕಡಿಮೆ ಮಾಡ್ತಾರೆ. ಅದೇ ರೀತಿ ಪೇನ್ ಕಿಲ್ಲರ್ಸ್ ಇಂದ ಕಿಡ್ನಿಯ ಸಮಸ್ಯೆ ಆಗ್ಬೋದು, ಬೇರೆ ರೀತಿ ಸಮಸ್ಯೆ ಆಗ್ಬೋದು. ಅದೇ ರೀತಿ ಪ್ರತಿ ಒಂದು ಮೆಡಿಸಿನ್ ಅಥವಾ ಟ್ಯಾಬ್ಲೆಟ್ ನಲ್ಲಿ ಏನೋ ಒಂದು ಸೈಡ್ ಎಫೆಕ್ಟ್ಸ್ ಆಗುವ ಸಂಭವ ಯಾವತ್ತೂ ಇರ್ತದೆ. ಅದನ್ನು
ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ವೈದ್ಯರ ಒಂದು ಮಾರ್ಗದರ್ಶನದ ಮೇಲೆ ತಗೊಂಡ್ರೆ ಮಾತ್ರ ಅದು ಉಪಯುಕ್ತ. ಅದು ಒಟ್ಟಾರೆ ತಗೊಂಡ್ರೆ ಅದರಿಂದ ಅನೇಕ ಸಮಸ್ಯೆ ಬರುವ ಸಾಧ್ಯತೆ ಇರ್ತದೆ. ಕರುಳಿನಲ್ಲೂ ಇರ್ಬೋದು, ಬೇರೆ ಅಂಗಗಳಲ್ಲೂ ಇರ್ಬೋದು. ಅಂದ್ರೆ ನಾವು ಯಾವುದೇ ಒಂದು ಟ್ಯಾಬ್ಲೆಟ್ ಅನ್ನು ತಕೊಂಡ್ರು ಕೂಡ ಅದು ನಮ್ಮ ಇಂಟೆಸ್ಟೈನ್ ಏನಿರ್ತದೆ ಇದರ ಮೇಲೆ ಪ್ರಭಾವವನ್ನ ಖಂಡಿತವಾಗಿ ಬೀಳ್ತದೆ. ನಾವು ಒಂದು ವೈದ್ಯರ ಸಲಹೆಯನ್ನ ಪಡ್ಕೊಂಡೇ ಈ ಒಂದು ಟ್ಯಾಬ್ಲೆಟ್ಸ್ ಗಳನ್ನ ಕನ್ಸ್ಯೂಮ್ ಮಾಡುವಂತದ್ದು ಒಳ್ಳೇದು ಅಂತ ಹೇಳ್ತಾ ಇದ್ದೀರಾ. ಹಾಗಿರುವಾಗ ಈ ಒಂದು ಕರುಳಿನ ಸಮಸ್ಯೆ ಅಂತ ಹೇಳುವಂತದ್ದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದಾಗ ಶಸ್ತ್ರಚಿಕಿತ್ಸೆಯ ಮೂಲಕ ಇದನ್ನ ಏನಾದ್ರೂ ಸರಿ ಮಾಡ್ಲಿಕ್ಕೆ ಆಗ್ತದಾ? ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಕರುಳಿನಲ್ಲಿ ಅನೇಕ ಸಮಸ್ಯೆ ಇರ್ತವೆ. ಕೆಲವೊಂದು ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆಯೇ ಪರಿಹಾರ, ಕೆಲವೊಂದು ಸಮಸ್ಯೆಗಳಿಗೆ ನಾವು ಮೆಡಿಸಿನ್ಸ್ ಮುಖಾಂತರ ಅಥವಾ ಔಷಧದ ಮುಖಾಂತರ ಅದನ್ನು ಸರಿಪಡಿಸಲಿಕ್ಕೆ ಆಗ್ತದೆ. ಎಲ್ಲ ಸಮಸ್ಯೆಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇರೋದಿಲ್ಲ. ಈಗ ಒಂದು ಕರುಳಲ್ಲಿ ಒಂದು ಬ್ಲಾಕ್ ಆಯ್ತು, ನಾವು ಅಕ್ಯೂಟ್ ಇಂಟೆಸ್ಟೈನಲ್ ಆಬ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ. ಅಂದ್ರೆ ಕರುಳಲ್ಲಿ ಬ್ಲಾಕ್ ಆಗುವಂತದ್ದು ಸಡನ್ ಆಗಿ ಆಯ್ತು. ಅದು ನಾವು ತಿಂದ ಏನಾದ್ರೂ ಆಹಾರ ಅಥವಾ ಲಿಕ್ವಿಡ್ಸ್ ಇರ್ಬೋದು, ಅದು ಆ ಒಂದು ಪಾಯಿಂಟ್ ದಾಟಿ ಕರುಳಿಗಿಂದ ಕೆಳಗೆ ಹೋಗುದಿಲ್ಲ. ಆವಾಗ ಅದನ್ನು ನಾವು ಓಪನ್ ಮಾಡ್ಲೇಬೇಕಾಗ್ತದೆ. ಅದು ಮೆಡಿಸಿನ್ ಇಂದ ಓಪನ್ ಮಾಡುವ ಸಾಧ್ಯತೆ ಇಲ್ಲ. ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ನಾವು ಒಂದು ಟೆಸ್ಟ್ ಮುಖಾಂತರ, ಅದು ಸ್ಕ್ಯಾನಿಂಗ್ ಇರ್ಬೋದು, ಸಿಟಿ ಸ್ಕ್ಯಾನ್ ಇರ್ಬೋದು, ಅದರ ಮುಖಾಂತರ ನಾವು ಅದನ್ನು ಕಂಡು ಹಿಡಿದು ಆ ಒಂದು ಜಾಗಕ್ಕೆ ಒಂದು ಸರ್ಜರಿ ಮಾಡಿ ಕರುಳನ್ನು ಮತ್ತೆ ಅಲ್ಲಿ ಒಂದು ಕಂಟಿನ್ಯೂಟಿ ಬರುವ ಹಾಗೆ ಮಾಡ್ಬೇಕಾಗ್ತದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಇಂಡಿಕೇಶನ್ ಸರ್ಜರಿಗೆ. ಜೊತೆಗೆ ಬೇರೆ ಕರುಳಿದು ಒಂದು ಸಣ್ಣ ಒಂದು ಭಾಗ ಇರ್ತದೆ, ಅಪೆಂಡಿಕ್ಸ್ ಅಂತ ಹೇಳ್ತೇವೆ, ತುಂಬಾ ಕಾಮನ್. ಅದು ದೊಡ್ಡ ಕರುಳು ಮತ್ತೆ ಸಣ್ಣ ಕರುಳು ಸೇರುವ ಜಾಗದಲ್ಲಿ ಒಂದು ಅಪೆಂಡಿಕ್ಸ್ ಅಂತ ಇರ್ತದೆ. ಸಾಮಾನ್ಯವಾಗಿ ನಾವು ಮಕ್ಕಳಲ್ಲಿ ಅಥವಾ ಹದಿಹರೆಯರಲ್ಲಿ ಕಾಮನ್ ಆಗಿ ನೋಡ್ತೇವೆ, ಈ ಅಪೆಂಡಿಸೈಟಿಸ್ ಇರ್ತದೆ. ಸಣ್ಣ ಪ್ರಾಯದವರಲ್ಲಿ ಜಾಸ್ತಿ, ಪ್ರಾಯ ಆದವರಲ್ಲಿ ಸ್ವಲ್ಪ ಕಮ್ಮಿ. ಸೊ ಈ ಅಪೆಂಡಿಸೈಟಿಸ್ ಗೆ ಸರ್ಜರಿ ಮುಖಾಂತರನೇ ಚಿಕಿತ್ಸೆ ಮಾಡ್ಬೇಕು. ಮೆಡಿಸಿನ್ ಕೊಡಬಹುದು, ಬಟ್ ಮೆಡಿಸಿನ್ ಕೊಟ್ರೆ ಅದು ಮತ್ತೆ ಸಮಸ್ಯೆ ಬರುವ ಹೈಯೆಸ್ಟ್ ಸಾಧ್ಯತೆ ಇರ್ತದೆ. ಅಪೆಂಡಿಸೈಟಿಸ್ ಅಂತ ಹೇಳುವಂತದ್ದು ಹೇಗೆ ಒಂದು ಜನರೇಟ್ ಆಗ್ತದೆ, ಮಕ್ಕಳಲ್ಲಿ ಯಾವ ರೀತಿಯ ಒಂದು ಸಮಸ್ಯೆಗೆ ಕಾರಣವಾಗ್ತದೆ ಅಂತ ಹೇಳ್ಬೋದಾ? ಅಪೆಂಡಿಕ್ಸ್ ಅಂತದ್ದು ಒಂದು ವೆಸ್ಟೀಜ್, ಅಂದ್ರೆ ಅದು ನಮ್ಗೆ ಯಾವುದೇ ರೀತಿ ಕರುಳಲ್ಲಿ ದೊಡ್ಡ ರೀತಿಯ ಏನು ಕೆಲಸ ಮಾಡುವಂತ ಒಂದು ಇದು ಅಲ್ಲ, ಒಂದು ಆರ್ಗನ್ ಅಲ್ಲ ಅದು. ಬಟ್ ಅದು ಇವಲ್ಯೂಷನ್ ಅಲ್ಲಿ, ಅಂದ್ರೆ ಏನು ನಮ್ಮ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಪ್ರಾಣಿ ಹೇಗೆ ಇವಾಲ್ವ್ ಆಗಿ ಈ ನಮ್ಮ ಈಗ ಮನುಷ್ಯವರೆಗೆ ಹೇಗೆ ಇವಾಲ್ವ್ ಆಗಿದೆ, ಆವಾಗ ಅದರದ್ದು ಒಂದು ಕೆಲಸ ಕಡಿಮೆ ಆಗ್ತಾ ಹೋಗಿದೆ. ಈಗ ಬೇಸಿಕಲಿ ಅದು ಒಂದು ಸ್ಟೋರ್ ಹೌಸ್ ತರ, ಅದರೊಳಗಡೆ ಗುಡ್ ಬ್ಯಾಕ್ಟೀರಿಯಾ ಸ್ಟೋರ್ ಆಗಿರ್ತದೆ, ಅದು ರಿಲೀಸ್ ಮಾಡ್ತಾ ಇರ್ತದೆ. ಬೇರೆ ಅದು ಏನು ಡೈಜೆಸ್ಟಿವ್ ಅಥವಾ ಬೇರೆ ಫಂಕ್ಷನ್ ಇರೋದಿಲ್ಲ. ಇದು ಸಾಮಾನ್ಯವಾಗಿ ಇದು ಇನ್ಫ್ಲೇಮ್ ಆಗ್ತದೆ, ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಆಗ್ಬಿಟ್ಟು ಅದು ಉಬ್ತದೆ. ಅದು ಇನ್ಫೆಕ್ಷನ್ ಆಗಿ ಅದು ಉಬ್ಬಿದಾಗ ಅಲ್ಲಿ ತುಂಬಾ ನೋವು ಕಂಡು ಬರ್ತದೆ. ವಾಮಿಟಿಂಗ್ ಬರ್ಬೋದು, ನೋವು ಬರ್ಬೋದು, ಜ್ವರ ಬರ್ಬೋದು ಇನ್ಫೆಕ್ಷನ್ ಆದಾಗ. ಸೊ ಈ ರೀತಿ ಅಪೆಂಡಿಕ್ಸ್ ಇದು ಪ್ರಾಬ್ಲಮ್ಸ್ ಬರ್ತದೆ. ಸೊ ಅದು ಅಪೆಂಡಿಕ್ಸ್ ಅನ್ನುವಂಥದ್ದು ಈ ಇನ್ಫ್ಲಮೇಷನ್ ಆಗಿ ಅಪೆಂಡಿಸೈಟಿಸ್ ಅಂತ ಹೇಳ್ತೇವೆ. ಇದು ಸುಮಾರು ನಾವು ಒಂದು ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ನೀವು ಸುಮಾರು ಜನರಿಗೆ ನೋಡಿರ್ತೀರಿ ಅಥವಾ ಪರಿಚಯದವರಲ್ಲಿ ಎಲ್ಲರಿಗೂ ಅಪೆಂಡಿಸೈಟಿಸ್ ಅಂತ ಒಂದು ಕಾಮನ್ ಪ್ರಾಬ್ಲಮ್. ಯಾವಾಗ ಆಗುದು ಅಂತ ಹೇಳಿದ್ರೆ, ಸಿಂಪಲ್ ಅಪೆಂಡಿಸೈಟಿಸ್ ಆದ್ರೆ ಅದನ್ನು ನಾವು ಕೆಲವೊಮ್ಮೆ ಆಂಟಿಬಯೋಟಿಕ್ ಕೊಟ್ಟು ಅದನ್ನು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಅದು ಯಾವಾಗ ಆ ಅಪೆಂಡಿಕ್ಸ್ ಒಡಿತದೆ ಅಥವಾ ಅಲ್ಲಿ ಕೀವು ತುಂಬಿ ಸುತ್ತ ಪಸ್ ತುಂಬಿ ಸಮಸ್ಯೆ ಆಗುವಂತದ್ದು, ಆ ರೀತಿ ಆದ್ರೆ ಮತ್ತೆ ಅದು ಕಾಂಪ್ಲಿಕೇಟ್ ಆಗ್ತದೆ. ಸೊ ನಾವು ಆ ರೀತಿ ಕಾಂಪ್ಲಿಕೇಟ್ ಆಗೋದನ್ನು ತಡೆಗಟ್ಟಬೇಕು. ಸೊ ಅದಕ್ಕೋಸ್ಕರ ಶಸ್ತ್ರಚಿಕಿತ್ಸೆ ಮಾಡಿ ಅದು ರಿಮೂವ್ ಮಾಡುವಂತದ್ದು, ಅಪೆಂಡಿಸೆಕ್ಟಮಿ ಅಂತ ಹೇಳ್ತೇವೆ, ಮಾಡ್ಬೇಕಾಗ್ತದೆ. ಅಂದ್ರೆ ಹೊಟ್ಟೆ ನೋವು ಕಾಣಿಸಿಕೊಂಡಾಗ್ಲೇ ಅದರ ಒಂದು ಲಕ್ಷಣಗಳು ಗೊತ್ತಾಗ್ತದೆ. ಆವಾಗ ನಾವು ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿದ್ರೆ ಅದಕ್ಕೆ ಒಂದು ಪರಿಹಾರವನ್ನ ನಾವು ಪಡ್ಕೊಳ್ಬಹುದು. ಹೌದು. ಹಾಗೆ ಡಾಕ್ಟರ್, ಈ ಒಂದು ಕರುಳಿನ ಸಮಸ್ಯೆ ಅಂತ ಹೇಳಿ ಈಗ ನೀವು ಹೇಳಿದ್ರಿ, ದೊಡ್ಡ ಸಮಸ್ಯೆ ಆದ್ರೆ ಮಾತ್ರ ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆ, ಇಲ್ಲ ಅಂತ ಹೇಳಿದ್ರೆ ಅಗತ್ಯ ಇರುವುದಿಲ್ಲ ಅಂತ. ಹಾಗಿರುವಾಗ ಜನರಿಗೆ ನೀವು ಹೇಳ್ಬೋದಾ, ಈ ಒಂದು ಬೊಜ್ಜಿನ ಸಮಸ್ಯೆ ಬಂದ್ರೂ ಕೂಡ ನಮ್ಗೆ ಏನಾದ್ರೂ ಕರುಳಿನ ಸಮಸ್ಯೆಗೆ ಅದಕ್ಕೂ ಯಾವ್ದಾದ್ರು ಒಂದು ಸಂಬಂಧ ಇದೆಯಾ ಅಂತ? ಬೊಜ್ಜು ಅಥವಾ ಒಬೆಸಿಟಿ ಅಂತ ಏನ್ ಹೇಳ್ತೇವೆ, ಅದು ಒಂದು ಮೆಟಬಾಲಿಕ್ ಪ್ರಾಬ್ಲಮ್ ಅಂದ್ರೆ ನಮ್ಮ ಶರೀರದ ಒಂದು ಮೆಟಬಾಲಿಸಮ್ ಸ್ಲೋ ಆಗುವಂತದ್ದು ಅಥವಾ ಕೆಲವೊಂದು ಎನ್ಸೈಮ್ಸ್ ಅಲ್ಲಿ ಹಾರ್ಮೋನ್ಸ್ ಅಲ್ಲಿ ವೇರಿಯೇಷನ್ ಆಗಿ ಬರುವಂತದ್ದು. ಕರುಳಿನ ಸಮಸ್ಯೆಯಲ್ಲಿ ಡೈರೆಕ್ಟ್ ಆಗಿ ಬೊಜ್ಜುತನ ಬರುವುದಿಲ್ಲ. ನಾವು ಜಾಸ್ತಿ ನೋಡುವಂತದ್ದು ಈ ವೆಯ್ಟ್ ಲಾಸ್,
ಕರುಳಲ್ಲಿ ಸಮಸ್ಯೆ ಆದ್ರೆ ವೆಯ್ಟ್ ಲಾಸ್ ನೋಡ್ತೇವೆ ಜಾಸ್ತಿ. ಬಟ್ ಕೆಲವೊಂದು ಕರುಳಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಅಂದ್ರೆ ಈಗ ನಮ್ಮ ಕರುಳಿನಲ್ಲಿ ಕೆಲವೊಂದು ಹಾರ್ಮೋನ್ಸ್ ಉತ್ಪತ್ತಿ ಆಗುವಂತದ್ದು ಜಾಸ್ತಿ ಆದ್ರೆ ಆವಾಗ ಕರುಳಿನಲ್ಲೂ ಕೂಡ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತವೆ, ಅಥವಾ ಕರುಳಿನ ಕೆಲಸಕ್ಕೂ ಹಾರ್ಮೋನ್ಸ್ ಬೇಕಾಗ್ತವೆ. ಅದು ಉತ್ಪತ್ತಿ ಆದ್ರೆ ಅದು ಶರೀರದ ಬೇರೆ ಅಂಗಾಂಗಗಳಿಗೆ ಕೂಡ ಅದು ಏನು ಒಂದು ಪರಿಣಾಮ ಮಾಡ್ತವೆ. ಸೊ ಆವಾಗ ಅದು ಅದರದ್ದು ಒಂದು ಸಿಂಪ್ಟಮ್ ಬೊಜ್ಜುತನ ಆಗಿರ್ಬೋದು. ಬಟ್ ನಾವು ಈ ಸ್ಥೂಲಕಾಯ ಏನ್ ನೋಡ್ತೇವೆ ಓವರ್ ಆಲ್ ಅದು ಡೈರೆಕ್ಟ್ ಕರುಳಿನ ಸಮಸ್ಯೆಯಿಂದ ಬರುವಂತದ್ದು ಅಲ್ಲ. ಹಾಗೆ ಡಾಕ್ಟರ್, ಈಗ ಬಾಯಿಯ ಸಮಸ್ಯೆ, ಮೂಗಿನ ಸಮಸ್ಯೆ ಮತ್ತೆ ಚರ್ಮದ ಸಮಸ್ಯೆ ಏನ್ ಹೇಳ್ತೇವೆ, ಇದಕ್ಕೂ ಕೂಡ ನಮ್ಮ ಒಂದು ಕರುಳಿನ ಸಮಸ್ಯೆ ಏನಾದ್ರೂ ಅದಕ್ಕೆ ಪ್ರಭಾವವನ್ನ ಬೀರ್ತದ? ಬಾಯಿಯ ಸಮಸ್ಯೆ ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವು ನೋಡ್ತೀವಿ ಈ ಬಾಲ್ಡ್ ಟಂಗ್ ಇರ್ತದೆ, ರುಚಿ ಇರುವುದಿಲ್ಲ, ಅಥವಾ ಇನ್ಫ್ಲೇಮ್ಡ್ ಟಂಗ್ ಇರ್ತದೆ, ಅಥವಾ ಬಾಯಲ್ಲಿ ಸಣ್ಣ ಸಣ್ಣ ಹುಣ್ಣು, ಆಫ್ತಸ್ ಅಲ್ಸರ್ಸ್ ಅಂತ ಹೇಳ್ತೇವೆ. ಇಂತಹ ಒಂದು ಕೆಲವೊಂದು ಸಮಸ್ಯೆಗಳು ಕರುಳಿನ ಪ್ರಾಬ್ಲಮ್ ಇಂದ ಬರ್ಬಹುದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಾಗ್ತದೆ, ಕರುಳಿನಲ್ಲಿ ಒಂದು ಅದರದ್ದು ಅಬ್ಸಾರ್ಪ್ಷನ್ ಕೆಪಾಸಿಟಿ ಕಮ್ಮಿ ಆದ್ರೆ, ಅಥವಾ ಅಲ್ಲಿ ಒಂದು ಡೆಫಿಷಿಯನ್ಸಿ ಸ್ಟೇಟಸ್ ಉತ್ಪತ್ತಿ ಆದ್ರೆ, ಈಗ ವೈಟಮಿನ್ ಡೆಫಿಷಿಯನ್ಸಿ, ಬಿ ಡೆಫಿಷಿಯನ್ಸಿ ಇರ್ಬೋದು, ರೈಬೋಫ್ಲೇವಿನ್, ನಿಯಾಸಿನ್, ಕೆಲವೊಂದು ಬಿ ವೈಟಮಿನ್ ಗ್ರೂಪ್ಸ್ ಇವೆ. ಅವುಗಳ ಒಂದು ಡೆಫಿಷಿಯನ್ಸಿ ಆದ್ರೆ ನಮಗೆ ಬಾಯಿಯ ಸುತ್ತ ಚರ್ಮದ ಅಥವಾ ನಾಲಗೆಯ ಒಂದು ಪ್ರಾಬ್ಲಮ್ಸ್ ಕಾಣಲಿಕ್ಕೆ ಸಾಧ್ಯತೆ ಇರ್ತದೆ. ಅದೇ ರೀತಿ B12 ಡೆಫಿಷಿಯನ್ಸಿಯಲ್ಲೂ ಕೂಡ ಸಾಧ್ಯತೆ ಇರ್ತದೆ. ಈವನ್ ಈ ಬಾಯಲ್ಲಿ ಬರುವಂತಹ ಆಫ್ತಸ್ ಅಲ್ಸರ್ಸ್ ಕೂಡ ವೈಟಮಿನ್ ಡೆಫಿಷಿಯನ್ಸಿಯಲ್ಲಿ ಕಾಣ ಸಿಗ್ತವೆ. ಚರ್ಮದ ಸಮಸ್ಯೆಯಲ್ಲಿ ಕೆಲವೊಂದು ವೈಟಮಿನ್ ಡೆಫಿಷಿಯನ್ಸಿಯಲ್ಲಿ ಕೂಡ ಆಗ್ತವೆ. ಇದು ಕೆಲವರಿಗೆ ನಾವು ನೋಡ್ತೇವೆ ಡ್ರೈ ಸ್ಕಿನ್ ಇರ್ತದೆ, ಕೆಲವರಿಗೆ ಕೆಲವೊಂದು ಚರ್ಮದಲ್ಲಿ ಸ್ಪಾಟ್ಸ್ ತರ ಆಗ್ತವೆ, ಅದು ಕೂಡ ಕೆಲವೊಂದು ವೈಟಮಿನ್ ಡೆಫಿಷಿಯನ್ಸಿಯಲ್ಲಿ ಆಗ್ಬೋದು. ಕೆಲವೊಮ್ಮೆ ಕರುಳಿನ ಕಾಯಿಲೆ ಇದ್ರೆ, ಅಂದ್ರೆ ಒಂದು ಕ್ರೋನ್ಸ್ ಡಿಸೀಸ್ ಅಂತ ಕರುಳಿನ ಒಂದು ಕಾಯಿಲೆ ಇರ್ತದೆ, ಅಂಥವರಲ್ಲೂ ಕೂಡ ಚರ್ಮದಲ್ಲಿ ಸೆಕೆಂಡರಿ ಆಗಿ ಕೆಲವು ಸಮಸ್ಯೆಗಳು ಕಾಣಸಿಗ್ತವೆ. ಸೊ ಕರುಳಿನ ಸಮಸ್ಯೆಗಳು ಬೇರೆ ಅಂಗಾಂಗದಲ್ಲೂ ಕೂಡ ಒಂದು ಕಾಣಬಹುದು. ಇದರ ಜೊತೆ ಕೆಲವೊಮ್ಮೆ ನಾವು ಕರುಳಿನ ಸಮಸ್ಯೆ ಇದ್ದವರಿಗೆ ಜಾಯಿಂಟ್ ಪೇನ್ಸ್ ಕೂಡ ನೋಡ್ತೇವೆ. ಬೆನ್ನು ಮೂಳೆ ನೋವು, ಅಥವಾ ಕೈ ಕಾಲಿನ ಸಣ್ಣ ಗಂಟಿನ ನೋವು ಇರ್ತದೆ, ಮಂಡಿ ನೋವು ಇರ್ತದೆ. ಸೊ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಈ ರೀತಿ ಸಮಸ್ಯೆ ಕೂಡ ಕರುಳಿನ ಕಾಯಿಲೆಯಲ್ಲಿ ನಾವು ನೋಡ್ತೇವೆ. ಅಂದ್ರೆ ಕರುಳಿನ ಸಮಸ್ಯೆಯನ್ನ ನಾವು ಪತ್ತೆ ಹಚ್ಚಬೇಕಾದ್ರೆ ಕೆಲವಷ್ಟು ಸಮಸ್ಯೆಗಳು ಅದಕ್ಕೆ ಪೂರಕ ಕೂಡ ಆಗಿರ್ಬೋದು, ಅಥವಾ ಆಗದೆ ಕೂಡ ಇರ್ಬೋದು ಅಲ್ವಾ? ಹಾಗಿರುವಾಗ ಶರೀರದ ಇಮ್ಯುನಿಟಿ ಏನ್ ಹೇಳ್ತೇವೆ, ಇದಕ್ಕೆ ಕರುಳಿನ ಒಂದು ಆರೋಗ್ಯ ಅಂತ ಹೇಳುವಂತದ್ದು ಸಂಬಂಧವನ್ನ ಹೊಂದಿದೆಯಾ? ಇದು ಕರುಳು ಒಂದು ನಮ್ಮ ಶರೀರದ ಒಂದು ಮೋಸ್ಟ್ ಅಂತ ಹೇಳೋದಿಲ್ಲ, ಬಟ್ ಇಂಪಾರ್ಟೆಂಟ್ ಒಂದು ಇಮ್ಯೂನ್ ಸಿಸ್ಟಮ್ ಅನ್ನು ರೆಗ್ಯುಲೇಟ್ ಮಾಡ್ಲಿಕ್ಕೆ ಒಂದು ರೋಲ್ ಇರ್ತದೆ. ಅದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಹೊರಗಿನ ಶರೀರದಿಂದ ನಾವು ನೋಡೋದಾದ್ರೆ ನಮ್ಮ ಚರ್ಮ ಇದೆ, ಇಟ್ ವಿಲ್ ಪ್ರಿವೆಂಟ್ ಎಕ್ಸ್ಟರ್ನಲ್ ಏನಾದ್ರು ಫೋರ್ಸ್ ಇದೆ, ತುಂಬಾ ಬಿಸಿಲಿರ್ಬೋದು ಅಥವಾ ಹೊರಗಡೆದು ಏನಾದ್ರು ವಾತಾವರಣದ ಏನಾದ್ರೆ ನಮ್ಮ ಈ ಚರ್ಮ ಅದನ್ನು ತಡೆಗಟ್ತದೆ. ಅದೇ ರೀತಿ ನಾವು ಒಳಗಿನಿಂದ, ಅಂದ್ರೆ ನಾವು ಆಹಾರ ತಕೊಂಡ್ರೆ, ಪಾನೀಯ ಸೇವಿಸಿದರೆ, ಅಥವಾ ಏನಾದ್ರೂ ಫುಡ್ ಐಟಮ್ಸ್ ಏನಾದ್ರೂ ಇರ್ಬೋದು, ಸೊ ಅದು ನಮ್ಮ ಶರೀರದೊಳಗೆ ಅದು ಕೂಡ ನಾವು ಈಗ ಬಿಸಿ ಬಿಸಿ ಮಾಡಿ ತಿಂದಾಗ ಅದು ಕ್ಲೀನ್ ಇರ್ತದಂತ ನಾವು ಕನ್ಫರ್ಮ್ ಮಾಡಿ ಹೇಳ್ಬೋದು. ಬಟ್ ಸ್ವಲ್ಪ ಅದನ್ನು ಇಟ್ಟರೆ, ಅಥವಾ ಸ್ವಲ್ಪ ಓಲ್ಡ್ ಫುಡ್ ಇರ್ಬೋದು, ಅಥವಾ ಅನ್ಕುಕ್ಡ್ ಫುಡ್ ಇರ್ಬೋದು, ಈಗ ಸಲಾಡ್ಸ್ ಮಾಡ್ತಾರೆ, ಅದು ಯಾವ ರೀತಿಯ ಒಂದು ವಾತಾವರಣದಲ್ಲಿ ಮಾಡ್ತಾರೆ ಅಂತ ನಮ್ಗೆ ಅಂದಾಜಿರೋದಿಲ್ಲ, ಬಟ್ ನಾವು ಅದನ್ನು ತೆಕ್ಕೊಳ್ತೇವೆ. ಅದು ತೆಕ್ಕೊಂಡಾಗ ಅದರಲ್ಲಿ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಬೇರೆ ರೀತಿಯ ಒಂದು ಕಂಟಾಮಿನೇಷನ್ ಇರ್ಬೋದು. ಅದು ನಮ್ಮ ಶರೀರದ ಒಳಗೆ ಹೋಗದ ಹಾಗೆ ನೋಡ್ಕೊಳ್ಬೇಕಂತ ಹೇಳಿದ್ರೆ ಅಲ್ಲಿ ಅಗೇನ್ ಒಂದು ಪ್ರಿವೆಂಟಿವ್ ಒಂದು ಆಸ್ಪೆಕ್ಟ್ ಇರಬೇಕು. ಸೊ ಆ ಕೆಲಸ ನಮ್ಮ ಕರುಳು ಮಾಡ್ತದೆ. ಸೊ ನಮ್ಮ ನಾವು ತೆಗೆದುಕೊಂಡಂತಹ ಆಹಾರ ನಮ್ಮ ಶರೀರದಿಂದ, ನಮ್ಮ ಈ ಕರುಳಿನಿಂದ ಶರೀರಕ್ಕೆ ಹೋಗ್ಬೇಕಾದ್ರೆ ಅದರ ಜೊತೆಗೆ ಅದು ಕೇವಲ ಒಂದು ನಮ್ಗೆ ಪೌಷ್ಟಿಕಾಂಶ ಸಿಗ್ಬೇಕು. ಅದು ಬಿಟ್ಟು ಅದರಲ್ಲಿರುವಂತಹ ಒಂದು ಯಾವ್ದಾದ್ರು ಒಂದು ಕೆಟ್ಟ ಕಣ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಅದು ಹೋಗ್ಬಾರದು. ಸೊ ಇದನ್ನು ಈ ಕರುಳಿನ ಒಂದು ಇಮ್ಯೂನ್ ಸಿಸ್ಟಮ್ ಅದನ್ನು ಪ್ರಿವೆಂಟ್ ಮಾಡ್ತದೆ. ಸೊ ಈ ಕರುಳಿನ ಒಂದು ಇಮ್ಯೂನ್ ಸಿಸ್ಟಮ್ ಅಲ್ಲಿ ಏರುಪೇರಾದ್ರೆ ಕೆಲವೊಂದು ಸಮಸ್ಯೆ ಬರುವ ಸಾಧ್ಯತೆ ಇರ್ತದೆ. ಅಂಥವರಿಗೆ ಪದೇ ಪದೇ ಪ್ರಾಬ್ಲಮ್ ಬರುವಂತದ್ದು, ಅಂದ್ರೆ ಇನ್ಫೆಕ್ಷನ್ ಇರ್ಬೋದು, ಅಂದ್ರೆ ಈ ಕರುಳನ್ನು ದಾಟಿ ಶರೀರದೊಳಗೆ ಇನ್ಫೆಕ್ಷನ್ ಬಂದು ಲಿವರಿಗೆ ಇನ್ಫೆಕ್ಷನ್ ಆಗೋದು, ಅಥವಾ ಬೇರೆ ಅವಯವಕ್ಕೆ ಇನ್ಫೆಕ್ಷನ್ ಆಗೋದು ಸಾಧ್ಯತೆ ಇರ್ತದೆ. ಅಥವಾ ಕರುಳಿನ ಒಂದು ಮೇಲ್ಮೈಯೇ, ಅಂದ್ರೆ ಕರುಳಿನ ಒಂದು ಪ್ರೊಟೆಕ್ಟಿವ್ ಲೇಯರೇ ಹಾಳಾಗಿ ಹೋದ್ರೆ, ಅಲ್ಲಿ ಗಾಯ ಬೀಳ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಅಲ್ಸರ್ಸ್ ಅಂತ ಹೇಳ್ತೇವೆ, ಗಾಯ ಅಂದ್ರೆ, ಆ ರೀತಿ ಪ್ರಾಬ್ಲಮ್ಸ್ ಕೂಡ ಆಗ್ತದೆ. ಇದು ಇಮ್ಯೂನ್ ಸಿಸ್ಟಮ್ ಸ್ವಲ್ಪ
ಅಬ್ನಾರ್ಮಲ್ ಆಗಿ ಕೆಲಸ ಮಾಡಿದ್ರೆ ಕರುಳಿನಲ್ಲಿ ಗಾಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮೇ ನಮ್ಮ ವಿರುದ್ಧ ಆಕ್ಟ್ ಮಾಡುವಂತದ್ದು. ಅದರಲ್ಲಿ ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅಂತ ಹೇಳ್ತೇವೆ, ಅಲ್ಸರೇಟಿವ್ ಕೋಲೈಟಿಸ್, ಕ್ರೋನ್ಸ್ ಡಿಸೀಸ್, ಇಂತಹ ಒಂದು ಸಮಸ್ಯೆಗಳು ಬರುವ ಸಾಧ್ಯತೆ ಇರ್ತವೆ. ಸೊ ಇಮ್ಯೂನ್ ಸಿಸ್ಟಮ್ ಬೇರೆ ಎಲ್ಲ ಅವಯವಕ್ಕೆ ಹೇಗೆ ಮುಖ್ಯವೋ ಕರುಳಿಗೆ ಇನ್ನೂ ಜಾಸ್ತಿ ಮುಖ್ಯ ಅಂತ ಇರ್ತದೆ. ಡಾಕ್ಟರ್, ಹಾಗೆ ನೀವು ಇದನ್ನ ಹೇಳ್ಬೇಕಾದ್ರೆ ಒಂದು ಜನಸಾಮಾನ್ಯರಾಗಿ ನಾವು ಆಲೋಚನೆ ಮಾಡೋದಾದ್ರೆ ಮತ್ತೊಂದು ಪ್ರಶ್ನೆ ನನ್ನ ಸೈಡ್ ಇಂದ ಏನು ಅಂತ ಹೇಳಿದ್ರೆ, ಈಗ ನಾವು ಈ ಒಂದು ಬಿಸಿ ಶೆಡ್ಯೂಲ್ ಲೈಫ್ ಅನ್ನ ಮಾಡ್ತಿರ್ತೇವೆ. ನಾವೇನ್ ಮಾಡ್ತೇವೆ, ಉಳಿದ ಆಹಾರವನ್ನ ತಕೊಂಡು ಹೋಗಿ ಫ್ರಿಜ್ ಅಲ್ಲಿ ಇಡ್ತೇವೆ ಅಂಡ್ ನೆಕ್ಸ್ಟ್ ಡೇ ಅದನ್ನೇ ಕನ್ಸ್ಯೂಮ್ ಮಾಡ್ತೇವೆ, ಅಥವಾ ನಮ್ಮ ಮನೆಯವರಿಗೆ ಸಹ ಅದನ್ನೇ ಕೊಟ್ಟು ನಾವು ಊಟ ಮಾಡ್ತೇವೆ. ಇದು ಎಷ್ಟರ ಮಟ್ಟಿಗೆ ನಮ್ಮ ಕರುಳಿನ ಒಂದು ಆರೋಗ್ಯಕ್ಕೆ ಹಿತ ಅಂತ ಹೇಳ್ತೀರಾ ನೀವು? ಅದು ಸ್ಟೋರ್ಡ್ ಫುಡ್ ಅಥವಾ ರೆಫ್ರಿಜರೇಟೆಡ್ ಫುಡ್ ಅಂದ್ರೆ ಅದನ್ನು ಕರೆಕ್ಟ್ ಪ್ರಮಾಣದಲ್ಲಿ ಅಥವಾ ಕರೆಕ್ಟ್ ಒಂದು ಮೆಥಡ್ ಅಲ್ಲಿ ನಾವು ಸ್ಟೋರ್ ಮಾಡಿದ್ರೆ ಅದರಿಂದ ಏನು ಮೇಜರ್ ಸಮಸ್ಯೆ ಆಗೋದಿಲ್ಲ. ಬಟ್ ಏನಾಗ್ತದ ಅಂತ ಹೇಳಿದ್ರೆ, ಅದನ್ನು ನಾವು ಪ್ರತಿ ಸರಿ ಹೊರಗೆ ಇಡುದು, ಅದನ್ನು ಥಾ ಮಾಡುದು, ಅಂದ್ರೆ ಅದು ನಾರ್ಮಲ್ ಟೆಂಪರೇಚರ್ ತರುದು, ಮತ್ತೆ ಪುನಃ ಅದನ್ನು ಒಳಗಿಡುದು, ಈ ರೀತಿ ಮಾಡ್ತಾ ಇದ್ರೆ ಒಳಗಡೆ ಡೆಫಿನೆಟ್ ಆಗಿ ಯಾವುದೇ ರೀತಿಯ ಒಂದು ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಆಗ್ತದೆ. ಅದು ಕೆಟ್ಟ ಬ್ಯಾಕ್ಟೀರಿಯಾ ಅಥವಾ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ, ತೊಂದರೆ ಕೊಡುವಂತ ಬ್ಯಾಕ್ಟೀರಿಯಾ ಅದರಲ್ಲಿ ಬೆಳೆದ್ರೆ ಆವಾಗ ಅದು ಸಮಸ್ಯೆ ಕೊಡುವ ಸಾಧ್ಯತೆ ಇರ್ತದೆ. ಅದರ್ವೈಸ್ ನಾವು ಅದನ್ನು ಕರೆಕ್ಟ್ ಆಗಿ ಒಂದು ಪ್ರಿಸರ್ವ್ ಮಾಡಿದ್ರೆ ಆಹಾರದಿಂದ ಯಾವುದೇ ರೀತಿ ಸಮಸ್ಯೆ ಬರುವ ಸಾಧ್ಯತೆ ಕಮ್ಮಿ. ಹಾಗೆ ಡಾಕ್ಟರ್, ನಾವು ಈ ಒಂದು ಕರುಳಿನ ಆರೋಗ್ಯದ ಬಗ್ಗೆ ಮಾತಾಡುವಾಗ ಮಕ್ಕಳ ಒಂದು ಆರೋಗ್ಯವನ್ನ ನಾವು ತಗೊಂಡ್ರೆ ಮಕ್ಕಳಲ್ಲಿ ಯಾವ ರೀತಿಯ ಒಂದು ಸಮಸ್ಯೆಗಳು ಕಾಣಸಿಗ್ತದೆ? ಜನರಲ್ ಆಗಿ ನಾವೀಗ ಮಕ್ಕಳಿಗೆ ಹೊಟ್ಟೆ ನೋವು ಬಂತು ಅಥವಾ ಅವ್ರಿಗೆ ಏನು ವಾಮಿಟಿಂಗ್ ಆಯ್ತು ಹೇಳುವಾಗ ಮನೆ ಪರಿಹಾರ ಸೂಕ್ತ ಅಂತ ಹೇಳ್ತೀರಾ, ಅಥವಾ ಕೂಡಲೇ ನಾವು ವೈದ್ಯರನ್ನ ಭೇಟಿ ಆಗ್ಬೇಕು ಹೇಳ್ತೀರಾ? ಮಕ್ಕಳಲ್ಲಿ ಕರುಳಿನ ಒಂದು ಸಮಸ್ಯೆ ನಾವು ಸಾಮಾನ್ಯವಾಗಿ ನೋಡ್ತೇವೆ, ತುಂಬಾ ಕಾಮನ್. ಅಂದ್ರೆ ಮಕ್ಕಳು ಫುಡ್ ಹ್ಯಾಬಿಟ್ಸ್ ಅನ್ನು ಒಂದು ಪರ್ಟಿಕ್ಯುಲರ್ ಆಗಿ ಫಾಲೋ ಮಾಡೋದಿಲ್ಲ. ಅಂದ್ರೆ ಅವರದ್ದು ಅಂದ್ರೆ ಮಕ್ಕಳಿರೋದೇ ಹಾಗೆ, ವಿ ಕೆನಾಟ್ ಬ್ಲೇಮ್ ದೆಮ್. ಬಟ್ ಅಂತಹ ಪರಿಸ್ಥಿತಿಯಲ್ಲಿ ಅವರ ಆಹಾರ ಪದ್ಧತಿಯಲ್ಲಿ ವೇರಿಯೇಷನ್ ಆಗಿ ಕರುಳಿನಲ್ಲಿ ಇನ್ಫೆಕ್ಷನ್ ಆದ್ರೆ ನಾವು ಡೆಫಿನೆಟ್ ಆಗಿ ಅದು ಡಯೇರಿಯಾ ಬರುವಂತದ್ದು ಅಥವಾ ವಾಮಿಟಿಂಗ್, ಹೊಟ್ಟೆ ನೋವು ಇದೆಲ್ಲ ನೋಡುವ ಸಾಧ್ಯತೆ ಇರ್ತದೆ. ತುಂಬಾ ಚಿಕ್ಕ ಮಕ್ಕಳಲ್ಲಿ ಆಲ್ವೇಸ್ ಈ ರೀತಿ ಸಿಂಪ್ಟಮ್ಸ್ ಬಂದ್ರೆ ವೈದ್ಯರ ಒಂದು ಸಲಹೆ ಪಡೆಯುವುದು ಅತ್ಯವಶ್ಯಕ. ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಅದು ಎಷ್ಟು ಸಿಂಪ್ಟಮ್ಸ್ ಎಷ್ಟು ಮಟ್ಟಿಗೆ ಆ ಮಗುವಿನ ಸಮಸ್ಯೆಯನ್ನು ಜಾಸ್ತಿ ಮಾಡ್ತದೆ ಅದು ನೋಡಿ ನಾವು ಡಿಸೈಡ್ ಮಾಡ್ಬೇಕು. ಈಗ ಅದು ತುಂಬಾ ಮಗುವಿಗೆ ತುಂಬಾ ಸಮಸ್ಯೆ ಕೊಡ್ತಾ ಉಂಟು ಹೇಳಿದ್ರೆ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್ ತಗೊಳ್ಬೇಕಾಗ್ತದೆ. ಸಣ್ಣ ಮಟ್ಟಿಗೆ ಇದ್ದು ಈಗ ಈ ಸಣ್ಣ ಮಟ್ಟಿಗೆ ಏನು ಫುಡ್ ಪಾಯ್ಸನಿಂಗ್ ಎಲ್ಲ ಆಗ್ತದೆ, ಮೋಸ್ಟ್ ಆಫ್ ದೆಮ್ ಆರ್ ಸೆಲ್ಫ್ ಲಿಮಿಟೆಡ್, ವಿದಿನ್ 24 hours ಸೆಟಲ್ ಆಗ್ತದೆ. ಬಟ್ ಅದು ಪರ್ಸಿಸ್ಟ್ ಆದ್ರೆ ಅಥವಾ ಮಗುವಿಗೆ ಸಮಸ್ಯೆ ಜಾಸ್ತಿ ಉಲ್ಬಣಗೊಳ್ತಾ ಹೋದ್ರೆ ಅದು ಆ ಪರಿಸ್ಥಿತಿಯಲ್ಲಿ ಡೆಫಿನೆಟ್ ಆಗಿ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಉತ್ತಮ. ಡಾಕ್ಟರ್, ಹಾಗೆ ನಾವು ಇವಾಗ ಕೇಳ್ತಾ ಇದ್ದೇವೆ ಗುಡ್ ಬ್ಯಾಕ್ಟೀರಿಯಾ ಅಂತ ಹೇಳುವಂತದ್ದು, ಪ್ರೋಬಯೋಟಿಕ್ಸ್ ಅನ್ನ ತಗೊಳ್ಳುವಂತದ್ದು, ಇದ್ರ ಬಗ್ಗೆ ನಮ್ಮ ಜನರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ನಾನು ಆಲ್ರೆಡಿ ಹೇಳಿದ ಹಾಗೆ ನಮ್ಮ ಕರುಳಲ್ಲಿ ಒಂದು ಬ್ಯಾಕ್ಟೀರಿಯಾ ಮತ್ತು ನಮ್ಮ ಕರುಳು ಒಂದು ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಲ್ಲಿ ಇರ್ತವೆ. ಅಂದ್ರೆ ನಮ್ಮ ಶರೀರಕ್ಕೆ ಆ ಬ್ಯಾಕ್ಟೀರಿಯಾ ಬೇಕು, ಬ್ಯಾಕ್ಟೀರಿಯಾ ಕೂಡ ನಮ್ಮ ಶರೀರ ಬೇಕು, ಒಂದು. ಹೌದು. ಸೊ ಆ ಬ್ಯಾಕ್ಟೀರಿಯಾಗಳು ನಮ್ಮ ಡೈಜೆಷನ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ರೋಲ್ ಅನ್ನು ಅದು ಪ್ಲೇ ಮಾಡ್ತದೆ. ಹಾಗೆ ಏನಂತ ಹೇಳಿದ್ರೆ ಕೆಲವೊಂದು ಅಂಶಗಳು ನಮ್ಮ ಶರೀರದ ಈ ಎನ್ಸೈಮ್ಸ್ ಅದನ್ನು ಏನು ಹೇಳ್ತೇವೆ ಬ್ರೇಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅಂತ ಒಂದು ಕಷ್ಟಕರವಾದ ಒಂದು ಪೌಷ್ಟಿಕಾಂಶವನ್ನು ಈ ಬ್ಯಾಕ್ಟೀರಿಯಾಗಳು ಬ್ರೇಕ್ ಮಾಡಿ ನಮ್ಮ ಶರೀರಕ್ಕೆ ಸಿಗುವ ಹಾಗೆ ಮಾಡ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದು ತುಂಬಾ ಉಪಯೋಗ. ಅದೇ ರೀತಿಯಲ್ಲಿ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಅನ್ನು ಮೇಂಟೈನ್ ಮಾಡಲು ಕೂಡ ಈ ಗುಡ್ ಬ್ಯಾಕ್ಟೀರಿಯಾ ಸಹಕಾರಿಯಾಗ್ತದೆ. ಕೆಲವೊಮ್ಮೆ ಏನಾಗ್ತದೆ, ನಾವು ಯಾವುದೋ ಒಂದು ಈಗ ಶೀತ ಕೆಮ್ಮು ನೆಗಡಿ ಬಂತು ಅಂತ ಆಂಟಿಬಯೋಟಿಕ್ ಕೊಡ್ತಾರೆ. ಆಂಟಿಬಯೋಟಿಕ್ ಹೊಟ್ಟೆಗೆ ಹೋದ ಕೂಡಲೇ ಕರುಳಿಗೆ ಹೋಗ್ತದೆ. ಕರುಳಿಗೆ ಹೋದ ಕೂಡಲೇ ಅಲ್ಲಿರುವ ಸುಮಾರು ಗುಡ್ ಬ್ಯಾಕ್ಟೀರಿಯಾ ಆಂಟಿಬಯೋಟಿಕ್ಗೆ ಅದು ಡಿಸ್ಟ್ರಾಯ್ ಆಗಿ ಹೋಗ್ತದೆ. ಸೊ ಬ್ಯಾಕ್ಟೀರಿಯಲ್ ಲೋಡ್ ಕಮ್ಮಿ ಆಗ್ತದೆ. ಆವಾಗ ನಾವು ನೋಡ್ತೇವೆ ಕೆಲವರಿಗೆ ಆಂಟಿಬಯೋಟಿಕ್ ತಗೊಂಡ ಕೂಡಲೇ ಈ ಲೂಸ್ ಮೋಷನ್ ಸ್ಟಾರ್ಟ್ ಆಗುವಂತದ್ದು, ಆಂಟಿಬಯೋಟಿಕ್ ತಗೊಂಡ ಕೂಡಲೇ ವಾಮಿಟಿಂಗ್ ಸ್ಟಾರ್ಟ್ ಆಗುವಂತದ್ದು, ಅಥವಾ ಕರುಳಿನ ಬಗ್ಗೆ ಬೇರೆ ಸಮಸ್ಯೆ ಸ್ಟಾರ್ಟ್ ಆಗುವಂತದ್ದು ನೋಡ್ತೇವೆ. ಅದು ಜನರಲಿ ಆ ಒಂದು ಎಸಿಮೆಟ್ರಿ ಅಥವಾ ಗುಡ್ ಬ್ಯಾಕ್ಟೀರಿಯಾ ಮತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾ ಮಧ್ಯೆ ಒಂದು ಸಮತೋಲನ ಇಲ್ಲದೆ ಇರುವುದರಿಂದ ಆಗುವಂತದ್ದು. ಸೊ ಗುಡ್ ಬ್ಯಾಕ್ಟೀರಿಯಾ ಅನೇಕ ರೋಲ್ ಇವೆ ನಮ್ಮ ಶರೀರಕ್ಕೆ, ಅದು ತುಂಬಾ ಮುಖ್ಯ. ಸೊ ಅದನ್ನು ಜಾಸ್ತಿ ಮಾಡಲು ನಾವು ಇದು ಪ್ರಿಬಯೋಟಿಕ್ ಮತ್ತೆ ಪ್ರೋಬಯೋಟಿಕ್ ಎನ್ನುವಂತ ಒಂದು ಫುಡ್ ಇರುವಂತಹ ಫುಡ್ ಅನ್ನು ತಕೊಳ್ಬೇಕು ಅಂತ ತಕೊಂಡ್ರೆ ಉಪಯೋಗ ಆಗ್ತದೆ. ಸೊ ಈ ಪ್ರೋಬಯೋಟಿಕ್
ರಿಚ್ ಫುಡ್, ಮೋಸ್ಟ್ಲಿ ಇದು ಒಂದು ಕರ್ಡ್ಸ್ ಇರ್ಬೋದು, ಅಥವಾ ನಾವು ಫರ್ಮೆಂಟೆಡ್ ಫುಡ್ ಇರ್ತದಲ್ಲ, ಆ ತರ ಫುಡ್ ಅಲ್ಲಿ ಈ ಗುಡ್ ಬ್ಯಾಕ್ಟೀರಿಯಾ ಸ್ವಲ್ಪ, ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರ್ತದೆ. ಮತ್ತೆ ಅದು ಬೆಳೆಯಲು ನಮ್ಮ ಆಹಾರದಲ್ಲಿ ಇರುವಂತಹ ಈ ಫೈಬರ್ ಅಂಶ ಅಂದ್ರೆ ಆ ನಾರಿನಂಶ ಅದು ಬ್ಯಾಕ್ಟೀರಿಯಾ ಡೈಜೆಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಮತ್ತೆ ಆ ಗುಡ್ ಬ್ಯಾಕ್ಟೀರಿಯಾ ಬೆಳೆಯಲು ಸಹಕಾರಿಯಾಗ್ತದೆ. ಅದನ್ನು ನಾವು ಪ್ರಿಬಯೋಟಿಕ್ ಅಂತ ಹೇಳ್ತೇವೆ. ನಾರಿನಂಶ ಅಂದ್ರೆ ಸುಮಾರು ಟೈಪ್ ನಾರಿನಂಶ ಇರ್ತದೆ, ಕೆಲವೊಂದು ನಾರಿನಂಶ ಜನರಲಿ ಹೇಳುತ್ತದೆ. ಸೊ ಅದು ಈ ಗುಡ್ ಬ್ಯಾಕ್ಟೀರಿಯಾ ಬೆಳೆಯಲು ಸಹಕಾರಿಯಾಗ್ತದೆ. ಸೊ ನಮ್ಮ ಆಹಾರದಲ್ಲಿ ನಾರಿನಂಶ ಮುಖ್ಯ, ನಮ್ಮ ಆಹಾರದಲ್ಲಿ ಈ ರೀತಿ ಸ್ವಲ್ಪ ಫರ್ಮೆಂಟೆಡ್ ಫುಡ್ ಮುಖ್ಯ. ಯಾಕಂತ ಹೇಳಿದ್ರೆ ನಾವು ಅದು ಆ ಗುಡ್ ಬ್ಯಾಕ್ಟೀರಿಯಾ ಲೆವೆಲ್ ಅನ್ನು ಇಂಪ್ರೂವ್ ಮಾಡ್ತದೆ. ಗುಡ್ ಬ್ಯಾಕ್ಟೀರಿಯಾ ನಮ್ಮ ಈ ಜಠರ ಕರುಳು ಅಷ್ಟೇ ಅಲ್ಲ, ಶರೀರದ ಬೇರೆ ಬೇರೆ ಅಂಗಗಳಲ್ಲಿ ನಮ್ಮ ಓವರ್ ಆಲ್ ಇಮ್ಯೂನ್ ಹೆಲ್ತ್ ಅಥವಾ ನಮ್ಮ ಜನರಲ್ ಹೆಲ್ತ್ ಗೆ ಕೂಡ ತುಂಬಾ ಮುಖ್ಯ. ಸೊ ಅದರಿಂದ ನಾವು ಅದನ್ನು ಆದಷ್ಟು ಮೇಂಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗೆ ಡಾಕ್ಟರ್, ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇಂದಿನ ಒಂದು ಪ್ರಸಕ್ತ ನಾವು ಜೀವನ ಏನ್ ಮಾಡ್ತಾ ಇದ್ದೇವೆ, ಇದರಲ್ಲಿ ನಾವು ತುಂಬಾ ಸ್ಟ್ರೆಸ್ಫುಲ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೇವೆ. ಈ ಒಂದು ಮಾನಸಿಕ ಒತ್ತಡ ಅಂತ ಹೇಳುವಂತದ್ದು ಕೂಡ ನಮ್ಮ ಕರುಳಿನ ಆರೋಗ್ಯಕ್ಕೆ ಸಂಬಂಧವನ್ನ ಕಲ್ಪಿಸ್ತದೆಯಾ? ಹೌದು, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಯಾಕಂತ ಹೇಳಿದ್ರೆ ನಾವು ಇತ್ತೀಚೆಗೆ ನೋಡುವಂತಹ ಸುಮಾರು ಪೇಷಂಟ್ಸ್ ಈ ರೀತಿ ಸಮಸ್ಯೆಯಿಂದ ಬರ್ತಾರೆ. ನಾವಿದನ್ನು ಒಂದು ಗ್ರೂಪ್ ಆಗಿ ಡಯಾಗ್ನೋಸ್ ಮಾಡ್ತೇವೆ, ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಜನರಲ್ ಆಗಿ ಈ ಕರುಳಲ್ಲೂ ಕೂಡ ಒಂದು ನರವ್ಯೂಹ ಇರ್ತದೆ, ಅಂದ್ರೆ ನ್ಯೂರಲಾಜಿಕಲ್ ಒಂದು ಸಿಸ್ಟಮ್ ಇರ್ತದೆ ನಮ್ಮ ಬ್ರೈನ್ ಅಲ್ಲಿ ಇದ್ದ ಹಾಗೆ. ಸೊ ನಮಗೆ ಈಗ ಜಾಸ್ತಿ ಸ್ಟ್ರೆಸ್ ಆಯ್ತು, ಆಂಗ್ಸೈಟಿ, ಈ ರೀತಿ ಸಮಸ್ಯೆ ಆದಾಗ ಆ ನರ್ವ್ಸ್ ಒಂದು ಸ್ಟಿಮ್ಯುಲೇಟ್ ಆಗ್ತದೆ. ಸ್ಟಿಮ್ಯುಲೇಟ್ ಆದ ಕೂಡಲೇ ಕರುಳಿನ ಒಂದು ಮೂವ್ಮೆಂಟ್ ವೇರಿಯೇಷನ್ ಆಗ್ತದೆ. ಸೊ ಕರುಳು ಫಾಸ್ಟ್ ಮೂವ್ ಆಗ್ಬೋದು. ಸೊ ಈ ರೀತಿ ಆತಂಕದ ಪರಿಸ್ಥಿತಿಯಲ್ಲಿ ಅಥವಾ ಸ್ಟ್ರೆಸ್ ಆದಾಗ ಪದೇ ಪದೇ ಮೋಷನ್ ಹೋಗುವಂತದ್ದು ಅಥವಾ ಅಜೀರ್ಣತೆ ಆಗುವಂತದ್ದು. ಸೊ ಈ ರೀತಿ ಕರುಳಿಗೆ ಒಂದು ಹೊಟ್ಟೆ ಭಾಗದಲ್ಲಿ ನೋವು ಬರುವಂತದ್ದು ಕರುಳಿನಿಂದ. ಸೊ ಈ ರೀತಿ ಅನೇಕ ಸಮಸ್ಯೆಗಳು ಬರ್ಬೋದು. ಇದನ್ನೆಲ್ಲ ಸೇರಿಕೊಂಡು ನಾವು ಅದನ್ನು ಒಂದು ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಒಂದು ತೊಂದರೆ ಅಂತ ಹೇಳ್ತೇವೆ. ಸೊ ಇದು ಒಂದು ಇಂಡೈರೆಕ್ಟ್ ಎವಿಡೆನ್ಸ್ ಆಫ್ ಅದು ಬೇರೆ ತೊಂದರೆಯಲ್ಲೂ ಆಗ್ಬೋದು, ಬಟ್ ಸ್ಟ್ರೆಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಸಸ್. ಹಾಗೆ ಡಾಕ್ಟರ್, ಇವೆಲ್ಲ ಕರುಳಿನ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ನಮ್ಮ ಆಹಾರ ಪದ್ಧತಿ ಹೇಗಿರ್ಬೇಕು, ಅಥವಾ ನಮ್ಮ ಯೋಗ ಅಥವಾ ವ್ಯಾಯಾಮ ಇದಕ್ಕೆ ಏನಾದ್ರೂ ಒಂದು ಪುಷ್ಟಿಯನ್ನ ನೀಡ್ತದ? ಇದರಿಂದ ನಮ್ಮ ಕರುಳಿನ ಸಮಸ್ಯೆಯನ್ನ ನಾವು ಕಡಿಮೆ ಮಾಡ್ಕೊಳಿಕ್ ಆಗ್ತದ ಅಂತ ಹೇಳ್ಬೋದಾ? ಯೋಗ, ವ್ಯಾಯಾಮ, ನಿಯಮಿತ ಎಕ್ಸರ್ಸೈಸ್ ಇದು ಶರೀರದ ಬೇರೆ ಭಾಗಕ್ಕೆ ಎಷ್ಟು ಇಂಪಾರ್ಟೆಂಟ್, ಕರುಳಿಗೂ ಕೂಡ ಅದು ಅಷ್ಟೇ ಮುಖ್ಯ. ನಾವು ಡೈರೆಕ್ಟ್ ಆಗಿ ಅದರ ಕರುಳಿನ ಮೇಲೆ ಇಫೆಕ್ಟ್ ಆಗ್ತದಂತ ಹೇಳುವುದು ಕಷ್ಟ. ಬಟ್ ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನಾವು ಈ ಎಕ್ಸರ್ಸೈಸ್, ಯೋಗ, ಇದರಿಂದ ಒಂದು ಓವರ್ ಆಲ್ ನಮ್ಮ ಶರೀರದ ಬ್ಲಡ್ ಸಪ್ಲೈ ಅಂದ್ರೆ ಎಲ್ಲ ಅವಯವಕ್ಕೆ ಹೋಗುವಂತ ಒಂದು ರಕ್ತದ ಚಲನೆ ಇಂಪ್ರೂವ್ ಆಗ್ತದೆ. ಅದೇ ರೀತಿ ಕರುಳಿಗೆ ಹೋಗುವ ರಕ್ತ ಚಲನೆಯೂ ಇಂಪ್ರೂವ್ ಆಗ್ತದೆ. ನಮ್ಮ ಇಮ್ಯೂನ್ ಸಿಸ್ಟಮ್, ನಮ್ಮ ಓವರ್ ಆಲ್ ಜನರಲ್ ಹೆಲ್ತ್ ಇದು ಇಂಪ್ರೂವ್ ಆಗ್ತದೆ. ಸೊ ಜನರಲ್ ಹೆಲ್ತ್ ಇಂಪ್ರೂವ್ ಆದಾಗ ಡೆಫಿನೆಟ್ ಆಗಿ ಕರುಳಿನ ಒಂದು ಹೆಲ್ತ್ ಕೂಡ ಇಂಪ್ರೂವ್ ಆಗ್ತದೆ. ಸೊ ನಾವು ನೋಡ್ತೇವೆ ಈ ರೀತಿ ಆಂಗ್ಸೈಟಿ, ಸ್ಟ್ರೆಸ್ ಇಂದ ಕರುಳಿನ ಸಮಸ್ಯೆ ಇದ್ದವರು ಈ ಯೋಗ, ಎಕ್ಸರ್ಸೈಸ್ ಇಂಥದೆಲ್ಲ ಒಂದು ಕ್ರಮಬದ್ಧವಾಗಿ ಮಾಡಿದ್ರೆ ಅವರಿಗೆ ಅದರಿಂದ ಸುಮಾರು ರಿಲೀಫ್ ಸಿಗುತ್ತೆ. ಇವನ್ ಅವರು ಮೆಡಿಕೇಶನ್ ಇಲ್ಲದೆ ಕೂಡ ಕಂಟ್ರೋಲ್ ಮಾಡುವಂತ ಒಂದು ಇಂಪ್ರೂವ್ಮೆಂಟ್ ಬರ್ತದೆ. ಹಾಗಾದ್ರೆ ಆಹಾರ ಪದ್ಧತಿ ಹೇಗಿರ್ಬೇಕು ಅಂತ ಹೇಳ್ತೀರಾ? ಆಹಾರ ಪದ್ಧತಿ ಅಂದ್ರೆ ಒಂದು ಫಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫುಡ್ ಕ್ಲೆನ್ಲಿನೆಸ್ ಅಂತ ಹೇಳಿದ್ರೆ ಆಹಾರ ನಾವು ಸೇವಿಸುವಂತ ಆಹಾರದಲ್ಲಿ ಆದಷ್ಟು ಅದು ಶುದ್ಧವಾಗಿರ್ಬೇಕು, ಅದು ಒಳ್ಳೆ ರೀತಿಯಲ್ಲಿ ಒಂದು ಪ್ರಿಪೇರ್ ಆಗ್ಬೇಕು. ಅದರಲ್ಲಿ ಈ ಕಂಟಾಮಿನೇಷನ್ ರಿಸ್ಕ್ ಕಮ್ಮಿ ಇರಬೇಕು ಒಂದು. ಎರಡನೇದು ನೇಚರ್ ಆಫ್ ಫುಡ್, ಅಂದ್ರೆ ಅದರಲ್ಲಿ ಇರುವಂತಹ ಒಂದು ಪೌಷ್ಟಿಕಾಂಶ. ನಾವು ಪೌಷ್ಟಿಕಾಂಶ ಉಳ್ಳ ಆಹಾರ ತಗೊಳ್ಬೇಕು. ಈ ಪೌಷ್ಟಿಕಾಂಶ ಇಲ್ಲದಿರುವ ಆಹಾರ, ಖಾಲಿ ಕಾರ್ಬ್ಸ್ ಇರುವಂತದ್ದು, ಜಂಕ್ ಫುಡ್ ಅಂತದನ್ನು ಆದಷ್ಟು ಅವಾಯ್ಡ್ ಮಾಡ್ಬೇಕು. ಸೊ ಇದು ಕೂಡ ಕರುಳಿನ ಅಥವಾ ನಮ್ಮ ಶರೀರದ ಒಂದು ಓವರ್ ಆಲ್ ಹೆಲ್ತ್ ಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಮೂರನೇದು ಈಗ ನಮ್ಗೆ ಅದರಲ್ಲಿ ಪೌಷ್ಟಿಕಾಂಶ ಇಲ್ಲ, ಬಟ್ ಆದ್ರೂ ಕೆಲವೊಂದು ನಮ್ಗೆ ಬೇಕಾದಂತ ಅಂಶ ಅಂದ್ರೆ ಫೈಬರ್ ನಮ್ಗೆ ಶರೀರಕ್ಕೆ ಪೌಷ್ಟಿಕಾಂಶ ಕೊಡೋದಿಲ್ಲ, ಬಟ್ ಅದು ನಮ್ಮ ಶರೀರಕ್ಕೆ ಬೇರೆ ರೀತಿಯಲ್ಲಿ ಸವಲತ್ತು ಮಾಡ್ತದೆ. ನಾನು ಆಲ್ರೆಡಿ ಹೇಳಿದ್ದೆ, ಅದೊಂದು ಗುಡ್ ಬ್ಯಾಕ್ಟೀರಿಯಾಗೆ ಹೆಲ್ಪ್ ಮಾಡ್ತದೆ. ಅದೇ ರೀತಿ ಇಂಟೆಸ್ಟೈನ್ ಇದು ಒಂದು ಮೂವ್ಮೆಂಟ್ ಗೆ ಹೆಲ್ಪ್ ಮಾಡ್ತದೆ.
ಒಂದು ಮೋಷನ್ ಕ್ಲಿಯರ್ ಆಗಿ ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಇವನ್ ಅಂತಹ ಒಂದು ಆಹಾರ ನಾವು ನಮ್ಮ ಫುಡ್ ಅಲ್ಲಿ ಜನರಲಿ ಇದು ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್, ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಅಲ್ಲಿ ಇರ್ತದೆ. ಸೊ ಅದನ್ನು ಸೊ ಓವರ್ ಆಲ್ ಏನ್ ಹೇಳಬೇಕು ಅಂತ ಹೇಳಿದ್ರೆ ನಾವು ಒಂದು ಬ್ಯಾಲೆನ್ಸ್ಡ್ ಡಯಟ್ ಅನ್ನು ಮೇಂಟೈನ್ ಮಾಡಬೇಕು. ಅದರಲ್ಲಿ ಎಲ್ಲಾ ರೀತಿಯ ಒಂದು ಪೌಷ್ಟಿಕಾಂಶ ಇರಬೇಕು. ಪ್ರೋಟೀನ್ ಇರ್ಲಿ, ಜನರಲಿ ನಾನ್ ವೆಜ್ ಅಲ್ಲಿ ಜಾಸ್ತಿ ಪ್ರೋಟೀನ್ ಇರ್ತದೆ, ಕಾರ್ಬೋಹೈಡ್ರೇಟ್ಸ್, ವೈಟಮಿನ್ಸ್, ಮಿನರಲ್ಸ್, ಫೈಬರ್, ಎಲ್ಲಾ ರೀತಿಯಲ್ಲಿ ಒಂದು ಸಮತೋಲಿತ ಆಹಾರ ತಕೊಂಡ್ರೆ ಅದು ಕರುಳಿನ ಅಷ್ಟೇ ಅಲ್ಲ ನಮ್ಮ ಇಡೀ ಶರೀರದ ಒಂದು ಆರೋಗ್ಯಕ್ಕೆ ಉತ್ತಮ. ಹಾಗಾದ್ರೆ ನಿಯಮಿತವಾದ ವ್ಯಾಯಾಮ ಅದರೊಟ್ಟಿಗೆ ಸಮತೋಲಿತ ಆಹಾರ ಇದು ನಮ್ಮ ಆರೋಗ್ಯವನ್ನ ಸುಧಾರಿಸುವಲ್ಲಿ, ಒಳ್ಳೆಯ ಆರೋಗ್ಯವನ್ನ ಪಡೆಯುವಲ್ಲಿ ಬಹಳ ಮುಖ್ಯವಾದ ಒಂದು ಪಾತ್ರವನ್ನ ವಹಿಸ್ತದೆ ಅಂತ ಹೇಳಿ ಬಹಳಷ್ಟು ಒಳ್ಳೆಯ ಒಂದು ಮಾತನ್ನ ಹೇಳಿದ್ದಾರೆ ಡಾಕ್ಟರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ವೀಕ್ಷಕರಿಗೆ ಕರುಳಿನ ಸಮಸ್ಯೆಯ ಬಗ್ಗೆ, ಹಾಗೆ ಸಮಸ್ಯೆ ಬಂದ್ರೆ ನಾವು ವೈದ್ಯರನ್ನ ಎಷ್ಟು ಬೇಗ ಭೇಟಿಯಾಗಬೇಕು ಅಂತ ಹೇಳುವುದನ್ನ ಕೂಡ ಹೇಳಿದ್ದೀರಾ. ಕಾರ್ಯಕ್ರಮದಲ್ಲಿ ಈ ಎಲ್ಲ ವಿವರಣೆಯನ್ನ ಕೊಟ್ಟದಕ್ಕಾಗಿ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ. ಇಲ್ಲಿಗೆ ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.